ಅಖಂಡವಾದ ಮೂರ್ತಿ ಪೂಜೆ ಹಿಂದೆ ಹ್ಮ್ ಜ್ಞಾನಿಗಳ ದೃಷ್ಟಿಯಲ್ಲಿ ಪಾಪ ಅಂತ ಕರೆದ್ರು. ಹ್ಮ್ ಅರ್ಥಾತ್ ಹ್ಮ್ ಅವರಲ್ಲಿಯೂ ಕೂಡ ಇನ್ನ ಭೇದ ಬುದ್ಧಿ ಇದೆ ಅಂತ ಅರ್ಥ ಮಾಡಬೇಕು ವಿನಃ ಹ್ಮ್ ಆ ಉದ್ದೇಶಕ್ಕಾಗಿ ಇದನ್ನ ಹೇಳಿದಂತ ಶ್ಲೋಕ ಇದು. ಹ್ಮ್ ಯಾಕೆಂದ್ರೆ ಹ್ಮ್ ಅಖಂಡವಾದ ಹ್ಮ್ ಪರಬ್ರಹ್ಮ ತಾನೇ ಅಂತ ತಿಳಿದುಕೊಂಡಾಗ ಹ್ಮ್ ಬೇರೆ ಒಂದು ಮೂರ್ತಿಯ ಪೂಜೆಯನ್ನ ಮಾಡುತ್ತೇನೆಂದ್ರೆ ಹ್ಮ್ ಆ ಜ್ಞಾನಿಯಲ್ಲಿಯೂ ಇನ್ನೂ ಕೂಡ ಭೇದ ಇದೆ ಅಂತ ಅರ್ಥ. ಹ್ಮ್ ಮಾಡಬಾರದು ಅಂತ ಅರ್ಥ ಅಲ್ಲ. ಹ್ಮ್ ಆದರೆ ಅಂತ್ಯದಲ್ಲಿ ಹ್ಮ್ ಆ ಭಾವನೆ ಕೂಡ ಹೋಗ್ಬೇಕಂತ. ಹ್ಮ್ ಪ್ರಾರಂಭದಲ್ಲಿ ಇವೆಲ್ಲ ಬೇಕು. ಹ್ಮ್ ಯಾವಾಗ ಜ್ಞಾನ ಆದ ನಂತರ ಹಿಂದಿನ ಕೆಲವು ಶ್ಲೋಕಗಳಲ್ಲಿ ಪ್ರಮಾಣವನ್ನು ಕೊಟ್ಟಿವಿ. ಹ್ಮ್ ಅವು ಯಾವ ಪ್ರಮಾಣ ಅಂದ್ರೆ ಹ್ಮ್ ಬಾಲ ಅವಸ್ಥೆಯಲ್ಲಿ ಆಟ ಪಾಠಗಳನ್ನ ಮರೆತು ಹ್ಮ್ ಯೌವನ ಅವಸ್ಥೆಯಲ್ಲಿ ರತಿ ಕ್ರೀಡೆಯಲ್ಲಿ ತೊಡಗಬೇಕು ವಿನಃ ಹ್ಮ್ ಆತ ಆಟ ಆಡುವುದನ್ನ ಪೂರ್ವದ ಆಟಗಳನ್ನು ಬಿಡಬೇಕು. ಹ್ಮ್ ಒಂದು ಸಂಸಾರ ಮಾಡುವಂತ ಜವಾಬ್ದಾರಿ ಬಂದಾಗಮ್ಮ ಹ್ಮ್ ನಾವು ಇನ್ನೂ ಗೋಲಿನೇ ಆಡ್ತೀನಿ, ಕಬಡ್ಡಿನೇ ಆಡ್ತೀನಿ, ಹ್ಮ್ ನಾನು ಆಟ ಚಿಕ್ಕ ಮಕ್ಕಳು ಆಡದಂಗ ಆಟನೇ ಆಡ್ತೀನಂದ್ರೆ ಹ್ಮ್ ಅದು ಸರಿಯಾದದ್ದಲ್ಲ ಅಂತ. ಹ್ಮ್ ಚಿಕ್ಕ ಮಕ್ಕಳಿದ್ದಾಗ ಸಹಜ ಅದು. ಹ್ಮ್ ಆದ್ರೆ ಪ್ರಪಂಚ ಮಾಡುವಂತ ಜ್ಞಾನ ಬಂದಾಗ ಆಟ ಪಾಠಗಳನ್ನು ಹೇಗೆ ಬಿಡುತ್ತಾನೋ ಹ್ಮ್ ಅದೇ ರೀತಿ ಪರಬ್ರಹ್ಮ ಜ್ಞಾನವನ್ನ ಪಡೆಯುವಾಗ ಪೂರ್ವದ ಸಾಧನೆಗಳು, ಹ್ಮ್ ಮೊದಲಿನ ಯಾವೇ ಕರ್ಮಗಳಿರ್ಲಿ, ಭಕ್ತಿನೇ ಇರ್ಲಿ, ಹ್ಮ್ ಅವೆಲ್ಲವೂ ಏನಂದ್ರೆ ಈ ಒಂದು ಜ್ಞಾನಾವಸ್ಥೆಯಲ್ಲಿ ಬಂದು ಹ್ಮ್ ಪರಬ್ರಹ್ಮ ಹೀಗೆ ಇದ್ದಾನೆ, ಹ್ಮ್ ಹೇಗೆ ಅಂದ್ರೆ ಅಖಂಡವಾಗಿ ಹ್ಮ್ ಪರಿಪೂರ್ಣವಾಗಿ ಇದ್ದಾನಂತ ತಿಳ್ಕೊಂಡ ಮೇಲೆ ಹ್ಮ್ ಇದು ಒಂದು ರೀತಿ ಹ್ಮ್ ಜನನ ಮರಣಕ್ಕೆ ಕಾರಣವಾಗುವಂತ ಪಾಪ ಅಂದು. ಹ್ಮ್ ಅಂದ್ರೆ ಮತ್ತೆ ಪುನಃ ಹುಟ್ಟಬೇಕಾಗ್ತದೆ, ಹ್ಮ್ ಮತ್ತೆ ನಾವು ಸಾಯಬೇಕಾಗ್ತದೆ. ಹ್ಮ್ ಹುಟ್ಟು ಸಾವಿನ ಮಧ್ಯದಲ್ಲಿ ಹ್ಮ್ ಅನಂತ ಪ್ರಸಂಗದಲ್ಲಿ ಕಷ್ಟಗಳನ್ನ ಅಥವಾ ಅಲ್ಪ ಸ್ವಲ್ಪ ಸುಖಗಳನ್ನ ಅನುಭವಿಸ್ಬೇಕಾಗ್ತದೆ. ಹ್ಮ್ ಹ್ಮ್ ಆದರೆ ದುಃಖ ರಹಿತವಾಗಿರ್ತಕ್ಕಂಥ ಪರಮ ಆನಂದವನ್ನ ಹೊಂದಲಿಕ್ಕೆ ಹ್ಮ್ ಇದು ಅಡ್ಡಿಯನ್ನು ಮಾಡುತ್ತದೆ ಎನ್ನುವ ಮಾತಿಗಾಗಿ ಹ್ಮ್ ಈ ಖಂಡವಾದ ಮೂರ್ತಿ ಪೂಜೆಯಿಂದ ಪಾಪವೇ ಅಂತ ಅವರ ದೃಷ್ಟಿಯಲ್ಲಿ ಹೇಳಿದಂತ ಮಾತು. ಹ್ಮ್ ಆದರೆ ಈ ಪರಮಾತ್ಮನು ಹ್ಮ್ ಖಂಡಿತ ಅಂತ ಯಾಕೆ ಹೇಳ್ತೀರಿ? ಹ್ಮ್ ಪರಮಾತ್ಮ ಅಖಂಡ ಪರಿಪೂರ್ಣ ಅಂತ ಯಾಕೆ ಹೇಳ್ತೀರಿ ಅಂತ ವಿಚಾರ ಮಾಡಿದ್ರೆ ಹ್ಮ್ ಆ ಮಹಾತ್ಮರೇ ಹ್ಮ್ ಈ ಶ್ಲೋಕದಲ್ಲಿ ಹೇಳ್ತಾರಮ್ಮ. ಹ್ಮ್ ಇದು 59ನೇ ಶ್ಲೋಕ. ಅದು ಮುಗ್ದಿದೆ ಅನ್ಸುತ್ತೆ ರೀ. ಮುಗ್ದದಮ್ಮ? ಅದು ಸೊಂಟದಲ್ಲಿ ಬುತ್ತಿಯನ್ನು ಮರೆತು. ಇಲ್ಲಮ್ಮ, ಟೊಂಕ ಇರೋ ಬುತ್ತಿ ಏನೋ ಮರಿತು. ಹೌದು, ಇದನ್ನ ಆಗ್ಯದಮ್ಮ, ಆಗಿದೆ. ಅಂದ್ರೆ ಪರಮಾತ್ಮ ಏನಿದ್ದಾನೆ ಅಂದ್ರೆ ಅಖಂಡ ಪರಿಪೂರ್ಣ ಇದ್ದ ಕಾರಣ ಪರಿಪೂರ್ಣವಾದ ಪರಮಾತ್ಮನನ್ನ ಎಲ್ಲಾ ಜಾಗದಲ್ಲಿ ಇರುವಂತ ಪರಮಾತ್ಮನನ್ನ ಒಂದು ಸಣ್ಣ ಜಾಗದಲ್ಲಿ ಸೀಮಿತವಾಗಿ ಇದ್ದಾನೆಂತ ಅರ್ಥ ಮಾಡುವುದು ಇದು ಕೂಡ ಪಾಪ ಅಂತ ಲೆಕ್ಕ. ಯಾಕಂದ್ರೆ ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂತ ನಾವು ಪೂಜೆ ಮಾಡೋದು ಅದು ಜ್ಞಾನ. ಎಲ್ಲೋ ಒಂದು ಕಡೆ ಆನಂದ್ರೆ ಇನ್ನೊಂದು ಕಡೆ ಅವನು ಇಲ್ಲ ಅಂತ ಅರ್ಥ ಆಯ್ತಲ್ಲ.
ಆ ಕಾರಣ ಹ್ಮ್ ನಮ್ಮ ಪೂಜಾದಿಗಳು ನೆರವೇರು ಕೂಡ ಹ್ಮ್ ಆ ಪರಮಾತ್ಮ ಎಲ್ಲಾ ಕಡೆ ಇದ್ದಾನಂತ ಪೂಜಿಸುವುದು ಯೋಗ್ಯ. ಅದು ಹ್ಮ್ ಏನೇ ಮಾಡ್ರಿ ಹ. ಅದು ಎಲ್ಲಾ ಕಡೆ ಇದ್ದಾನಂತ, ಹ. ನಾವು ಅಂದುಕೊಂಡಷ್ಟೇ ಇಲ್ಲ ಅಂತ ಅರ್ಥ ಮಾಡೋದು. ಹ್ಮ್ ಹ್ಮ್ ಇಂಥ ಕಾರಣಕ್ಕ ಹ್ಮ್ ಜನ ಹ್ಮ್ ಪೂರ್ಣವಾದ ಪರಬ್ರಹ್ಮನನ್ನ ತಿಳಿಯೋದಕ್ಕಿಂತ ಹ್ಮ್ ಖಂಡಿತವಾಗಿ ತಿಳಿತಾರಲ್ಲ, ಇದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡ್ಯಾರ ಅವ್ರು. ಹ್ಮ್ ಹ್ಮ್ ಅದಕ್ಕೆ ಉತ್ತರವನ್ನು ಹೇಳ್ತಾರ ಅವರು. ಹ್ಮ್ ತಾಮಸೈ ಸ್ನೇಹ ಹಿಂಸಾದಿಭಿ ಹ್ಮ್ ನಾರುಕಃ ರಾಜಸೈ ಹ್ಮ್ ಸರ್ವರಾಗಾದಿಭಿ ಭೂಸ್ಥಿತಿ ಸಾತ್ವಿಕೈ ಹ್ಮ್ ಭಕ್ತಿ ಯೋಗಾದಿಯಂ ಸ್ವಸುಖಂ ತಾನ್ ಗುಣಾಂತ್ರಿನ್ ಅತಿ ಜ್ಞಾನತಃ ನಿವೃತ್ತಿ ಅಂತ ಶ್ಲೋಕ ಹೇಳ್ತದ. ಹ್ಮ್ ಇದರ ಅರ್ಥ, ಹ್ಮ್ ಯಾವ ಹ್ಮ್ ತಾಮಸ, ರಾಜಸ ಮತ್ತು ಸಾತ್ವಿಕ ಅನ್ನುವಂತ ಗುಣಗಳು ಹ್ಮ್ ಕೆಲವರಲ್ಲಿ ಹ್ಮ್ ತಾಮಸ ಗುಣ ಹೆಚ್ಚಿರ್ತದೆ, ಹ್ಮ್ ಕೆಲವರಲ್ಲಿ ರಾಜಸ ಗುಣ ಹೆಚ್ಚಿರ್ತದೆ, ಹ್ಮ್ ಕೆಲವರಲ್ಲಿ ಸಾತ್ವಿಕ ಗುಣ ಹ್ಮ್ ಹೆಚ್ಚಾಗಿರ್ತದೆ. ಹ್ಮ್ ಈ ಗುಣಗಳನ್ನ ಯಾವ ರೀತಿ ಕಂಡುಹಿಡಿಬೇಕಂದ್ರೆ, ಹ್ಮ್ ಕಳವು, ಕೊಲೆ ಮುಂತಾದ ತಾಮಸ ಗುಣಗಳಿಂದ ಹ್ಮ್ ನರಕವನ್ನು, ಹ್ಮ್ ಯಾರಲ್ಲಿ ಕಳವು, ಕೊಲೆ, ಸುಲಿಗೆ, ದರೋಡೆ ಹ್ಮ್ ಇವೆಲ್ಲ ಆವಲಮ್ಮ, ಅವೆಲ್ಲ ಯಾವ ಗುಣದ ಅಂದ್ರೆ ತಾಮಸ ಗುಣ ಹೆಚ್ಚಿದ್ದಕ್ಕೆ ಹ್ಮ್ ಆ ಮನುಷ್ಯ ಆ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತಾನ. ಹ್ಮ್ ಹ್ಮ್ ಮತ್ತೆ ಇದಕ್ಕೆ ಏನಮ್ಮ ಅಂದ್ರೆ ನರಕವನು ಒಂದು ಹ್ಮ್ ನರಕ ಲೋಕ. ಹ್ಮ್ ಗರ್ವ, ವಿಷಯ ಆಸಕ್ತಿ ಮೊದಲಾದ ರಾಜಸ ಗುಣಗಳಿಂದ ಹ್ಮ್ ಮರ್ತ್ಯ ಲೋಕವು ಒಂದು. ಹ್ಮ್ ಈ ಯಾವ ಗರ್ವದಲ್ಲಿ ಇದ್ದವನು ಹ್ಮ್ ಅಂದ್ರೆ ಅಹಂಕಾರಿ ಹ್ಮ್ ಮತ್ತು ವಿಷಯದ ಆಸಕ್ತಿ, ಹ್ಮ್ ವಿಷಯಗಳು ಅಂದ್ರೆ ಎಲ್ಲವೂ ಬಂತವಲ್ಲಿ ಹ್ಮ್ ಮುಂದ ವಿಶೇಷಾರ್ಥದಲ್ಲಿ ಹೇಳ್ತಾರ ಅವ್ರು. ಹ. ಈ ಗುಣಗಳಿಂದ ಮರ್ತ್ಯ ಲೋಕ, ಹ್ಮ್ ಭಕ್ತಿ ಯೋಗಾದಿ ಸಾತ್ವಿಕ ಗುಣಗಳಿಂದ ಸ್ವರ್ಗ ಸುಖವು ಪ್ರಾಪ್ತಿಯಾಗ್ತದೆ. ಹ್ಮ್ ತಾಮಸಾದಿಗಳಿಗೆ ಅತಿ ದೂರವಾಗಿರುವ ಸ್ವಸ್ವರೂಪ ಜ್ಞಾನದಿಂದ ಮೋಕ್ಷ ಆಗ್ತದೆ. ಹ್ಮ್ ಇವು ಮೂರು ಗುಣಗಳಿಂದ ಪ್ರಾಪ್ತಿಯಾದ ಹ್ಮ್ ಮೂರು ಗುಣಗಳಿಂದಾಗಿ ತ್ರಿಗುಣರಹಿತನಾದಂತ ಪರಬ್ರಹ್ಮನ ಜ್ಞಾನದಿಂದ ಹ್ಮ್ ಮೋಕ್ಷವಾಗುತ್ತದೆ. ಹ್ಮ್ ಹೇಗೆಂದ್ರೆ, ಹ್ಮ್ ಜನರು ಪುಣ್ಯ ಪಾಪಾದಿ ಕರ್ಮಗಳಲ್ಲಿ ತತ್ಪರರಾಗುವುದಕ್ಕೆ ತ್ರಿಗುಣಗಳೇ ಕಾರಣಗಳು ಆಗಿರುತ್ತವೆ. ಹ್ಮ್ ಜಗತ್ತಿನಲ್ಲಿರುವಂತಹ ಜನರೆಲ್ಲರಲ್ಲಿ ಹ್ಮ್ ಕೆಲವು ಕೊಲೆ, ಸುಲಿಗೆ, ಹ್ಮ್ ದರೋಡೆಗೆ ಪ್ರವೃತ್ತಿಯಾಗುವುದು, ಹ್ಮ್ ಅಹಂಕಾರಿಗಳಾಗಿ ವಿಷಯದಲ್ಲಿ ಆಸಕ್ತಿಯಾಗುವರು, ಹ್ಮ್ ಮತ್ತು ಭಕ್ತಿ ಯೋಗ ಜ್ಞಾನಗಳಲ್ಲಿ ಹ್ಮ್ ಸ್ವರ್ಗ ಪ್ರಾಪ್ತಿ ಮಾಡಿಕೊಳ್ಳುವುದು, ಹ್ಮ್ ಇವೆಲ್ಲವೂ ಕೂಡ ಹ್ಮ್ ತ್ರಿಗುಣಗಳೇ ಕಾರಣ. ಹ್ಮ್ ಕಾರ್ಯ ಇವು ಹ್ಮ್ ಕಾರಣ ಮೂರು ಗುಣಗಳೇ. ಹ್ಮ್ ಹ್ಮ್ ಆಯಾ ಗುಣಗಳು ಉಳ್ಳವರು ಆಯಾ ಕರ್ಮಗಳನ್ನು ಆಚರಿಸಿ, ಹ್ಮ್ ಯಾರಲ್ಲಿ ಹ್ಮ್ ಯಾವ ಗುಣ ಇದೆಯೋ ಹ್ಮ್ ಅದರಂತೆ ಅವರ ಕಾರ್ಯಗಳನ್ನು ಆಚರಿಸಿ ಹ್ಮ್ ಆ ಮಾಡಿದ ಕಾರ್ಯಗಳಿಗೆ ತಕ್ಕ ಫಲವನ್ನ ಹ್ಮ್ ಉಣ್ಣಲೇಬೇಕು. ಹ್ಮ್ ಹ್ಮ್
ಅವರು ಊಟ ಮಾಡ್ಲೇಬೇಕದು. ಹಾ. ಅದಕ್ಕೆ ಮಾಡಿದ್ದು ಉಣ್ಣು ಮಹಾರಾಯ. ಹ್ಮ್ ಜನರಿಗೆ ಗೊತ್ತಿಲ್ಲ ಪಾಪ. ಹ್ಮ್ ನಾನು ಕೊಲೆ, ಸುಲಿಗೆ, ದರೋಡೆ ಹ್ಮ್ ಇನ್ನಿತರ ಪಾಪ ಕಾರ್ಯಗಳನ್ನ ಮಾಡಿದರೆ ಹ್ಮ್ ಮುಂದೆ ಇದನ್ನ ಅನುಭವಿಸುವವರು ಯಾರು? ಹ್ಮ್ ಈ ಕಾರ್ಯಗಳಿಂದ, ಇಂಥ ಕರ್ಮಗಳಿಂದ ಹ್ಮ್ ನನಗೆ ಆಗುವಂತ ದುಃಖ ಏನು ಹ್ಮ್ ಅನ್ನುವ ವಿಚಾರಹೀನರಾದವರು ಹ್ಮ್ ಎಲ್ಲಿ ಪಾಪ, ಎಲ್ಲಿ ಪುಣ್ಯ, ಎಲ್ಲಿ ಪರಮಾತ್ಮ, ಎಲ್ಲಿ ದೇವರು, ಹ್ಮ್ ಎಲ್ಲಿ ನ್ಯಾಯ ನೀತಿ ಅನ್ನುವಂತ ಭಾವದಿಂದ ಹ್ಮ್ ಅವೆಲ್ಲವನ್ನ ಧಿಕ್ಕರಿಸಿ ಹ್ಮ್ ಇಂಥ ಹೀನ ಕೃತ್ಯಗಳಿಗೆ ಪ್ರವೃತ್ತರಾಗುವುದು, ಹ್ಮ್ ನಂತರ ಅದರ ಕರ್ಮಗಳನ್ನ ಉಣ್ಣುವವರು ಹ್ಮ್ ಯಾರು ಅಂದ್ರೆ ಅವರೇ ರಾಜಸ ಗುಣವುಳ್ಳವರು, ಹ್ಮ್ ಹ್ಮ್ ತಾಮಸ ಗುಣವುಳ್ಳವರು. ತಾಮಸ, ತಮೋ ಗುಣ ಅಂತೀವಿ ಅವರು. ಹ್ಮ್ ಅಂದ್ರೆ ಹ್ಮ್ ತನಗೆ ಹೊರತಾದ ಫಲಗಳನ್ನು ಹೊಂದುತ್ತಾರೆ. ಹ್ಮ್. ಹೇಗೆಂದರೆ ಹ್ಮ್ ಯಾರಲ್ಲಿ ವ್ಯಾಮೋಹ, ಹ್ಮ್ ವ್ಯಾಮೋಹಂತರಮ, ಹ್ಮ್ ಮತ್ತೆ ಅತಿ ನಿದ್ರೆ, ಹ್ಮ್ ಬಹಳವಾಗಿ ಯಾರು ನಿದ್ರೆ ಮಾಡ್ತಾರ, ಹ್ಮ್ ಅತಿ ಚಪಲತೆ ಅಂತಾರ. ಹ್ಮ್ ಚಪಲತೆ ಅಂದ್ರೆ ಅನಂತ ರೀತಿ ಚಪಲ ಗುಣವುಳ್ಳವರಂತ. ಹ್ಮ್ ಬುದ್ಧಿ ಮಾಂದ್ಯರು, ಹ್ಮ್ ಪಾಪಿಷ್ಟತ್ವ, ಹ್ಮ್ ಪರಪೀಡನೆ ಹ್ಮ್ ಮುಂತಾದ ಗುಣಗಳೇ ಲಕ್ಷಣ ತಮೋ ಗುಣವಾಗಿರುತ್ತದೆ. ಹ್ಮ್ ತಮೋ ಗುಣವುಳ್ಳವರ ಲಕ್ಷಣ ಇಷ್ಟೇ ಇರ್ತಾವ ನಮ್ಮ. ಹ್ಮ್ ಅವರು ಪ್ರತಿಯೊಂದು ವಸ್ತುವಿನ ಮೇಲೆ ಬಹಳ ವ್ಯಾಮೋಹ ಮಾಡ್ತಾರೆ. ಮೋಹ ಮಾಡೋದ ಬೇರೆ, ಹ್ಮ್ ಹ್ಮ್ ವ್ಯಾಮೋಹ ಬೇರೆ. ಹ್ಮ್ ಮನೆಯಲ್ಲಿ ಒಂದು ಕಸವನ್ನ ಬಡಿಯುವಂತ ಒಂದು ಕಸಬಾರಿಗೆಯನ್ನು ತರ್ತೀವಿ ನಾವು. ಯಾಕಂದ್ರೆ ಬಾರಿಗೆ ಅವಶ್ಯಕತೆ, ಮೋಹವನ್ನ ಮಾಡಬೇಕದು. ಅದು ಇಲ್ಲದೆ ಇದ್ರೆ ಮನೆಯಲ್ಲಿ ಕಸವನ್ನು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಕಸ ಬೆಳೆಯೋಕ್ಕೋಸ್ಕರವಾಗಿ ಕಸವಾರಿಗೆಯನ್ನ ಮೋಹ ಮಾಡಬೇಕು. ಇದಕ್ಕೂ ಮೋಹನೆ. ಆದ್ರೆ ಕಸಬಾರಿಗೆ ಕಡ್ಡಿ ಎಲ್ಲ ಹಾಳಾಗಿ ಆ ಕಸಬಾರಿಗೆ ಮನೆಯಲ್ಲಿ ಕಸವನ್ನು ಸೃಷ್ಟಿ ಮಾಡುವ ಪರ್ಯಂತರವಾದರೂ ಕೂಡ ಆ ಬಾರಿಗೆಯನ್ನ ಹಂಗೇ ಮೂಲೆಯಲ್ಲಿ ಕಟ್ಟಿ ಇಡುವುದು ಇದು ವ್ಯಾಮೋಹ ಅಂತಾರದು. ಅರ್ಥ ಆಯ್ತಮ್ಮ? ಅದನ್ನ ತಂದಿವಿ, ಅದ್ರದ್ದು ಕೆಲಸ ಆಯ್ತು, ಅದನ್ನ ಕಸನ ಹೋಗಿಬೇಕು, ಅದ್ರ ಜೊತೆಗೆ ಕಸಗೂಡಿಸಿದ ಬಾರಿಗೆನೂ ಹೋಗಿಬೇಕು ಹೊರಗೆ. ಎಷ್ಟು ದಿನ ಮನೆಯಲ್ಲಿ ಕಸವನ್ನ ಹಸ ಮಾಡದಂತೇಳಿ ಆ ಬಾರಿಗೆನೇ ಕಸ ಆಗುವ ಪರ್ಯಂತರ ಹಾಳಾಗಿ ಹೋದ್ರು ಕೂಡ ಅದನ್ನ ಮನೆಯಲ್ಲೇ ಇರ್ಲಂತ ಇಟ್ಟುವುದೇನದ ಅದಕ್ಕೆ ವ್ಯಾಮೋಹ ಅಂತೀವಿ. ಇದರಂತೆ ಎಲ್ಲಾ ವಸ್ತುಗಳನ್ನ ನಾವು ಅರ್ಥ ಮಾಡಬಹುದು. ಆಮೇಲೆ ಅತಿ ನಿದ್ರೆ ಅಂತ. ಅತಿ ನಿದ್ದೆ ಮಾಡ್ತಿದ್ರು ಅಂದ್ರೂ ಕೂಡ ಅದು ತಮೋ ಗುಣದ ಲಕ್ಷಣ ಅಂತ. ಮತ್ತೆ ಚಪಲತೆ, ಬುದ್ಧಿಮಾಂದ್ಯ, ಪಾಪಿಷ್ಟತ್ವ, ಪರಪೀಡನೆ ಇವೆಲ್ಲ ತಮೋ ಗುಣದ ಲಕ್ಷಣಗಳು. ಯಾವಾಗಲೂ ಒಳ್ಳೆ ಕಾರ್ಯ ಮಾಡುವಂತ ಜಗತ್ತು ಮಾಡಿದ್ರೆ ಅದಕ್ಕೆ ವಿರುದ್ಧವಾಗಿ ಪಾಪದ ಕಾರ್ಯವನ್ನು ಮಾಡ್ತಾರೆ. ಏನಂತ ಕರೀತು ಅಂದ್ರೆ ಪಾಪಿಷ್ಟ, ಪಾಪದ ಕಾರ್ಯವನ್ನೇ ಮಾಡೋದು. ಯಾವುದು ಮಾಡಬೇಡ ಅಂತ ಮಹಾತ್ಮ ಹೇಳ್ತಾರ ಅದನ್ನ ಮಾಡೇ ತಿರುತ್ತೀನಿ ಅನ್ನುವುದು ಪಾಪಿಷ್ಟ. ಇವರು ಇಷ್ಟೇ ಪಾಪರ ಕೆಲಸ
ಯಾವಾಗಲೂ ಸಮಾಜದಲ್ಲಿ ಪೀಡೆಯನ್ನ ಅಂದ್ರೆ ಕಷ್ಟವನ್ನ ಕೊಡುವ ಕೆಲಸವನ್ನೇ ಮಾಡ್ತಾರ ಅವ್ರು. ಹ್ಮ್ ಹ್ಮ್ ಮನೆಯಲ್ಲಿದ್ರು ಕೂಡ ಮನೆಯವರಿಗೂ ಕಷ್ಟ, ಹ್ಮ್ ಓಣಿಯಲ್ಲಿದ್ರು ಕೂಡ ಓಣಿಯವರಿಗೆ ಕಷ್ಟ, ಹ್ಮ್ ಊರಲ್ಲಿದ್ರೆ ಊರವರಿಗೆ ಕಷ್ಟ, ಹ್ಮ್ ದೇಶದಲ್ಲಿದ್ರೆ ದೇಶಕ್ಕೂ ಕಷ್ಟ. ಹ್ಮ್ ಕಾರಣ ಇನ್ನೊಬ್ಬರಿಗೆ ದುಃಖವನ್ನ ಕೊಟ್ಟು ಹ್ಮ್ ಆ ದುಃಖವನ್ನ ನೋಡಿ ಸುಖ ಪಡ್ತಕ್ಕಂತ ವ್ಯಕ್ತಿಗಳು. ಹ್ಮ್ ಅರ್ಥಾತ್ ಸರ್ ಇನ್ನೊಬ್ಬರ ದುಃಖಗಳನ್ನ ಕೊಟ್ಟು ಹ್ಮ್ ಅವರು ಸುಖವಾಗಿದ್ರು ಕೂಡ ಅವರಿಗೆ ದುಃಖವನ್ನು ಕೊಡೋದು, ಹ್ಮ್ ಹ್ಮ್ ಆ ದುಃಖದಲ್ಲಿ ನರನಾಡುವ ದೃಶ್ಯವನ್ನ ನೋಡಿ ಮನಸ್ಸಿನಲ್ಲಿ ಖುಷಿ ಪಡೋದು. ಹ್ಮ್ ಇವ್ರಿಗೆ ಏನಂತಾರ ಅಂದ್ರೆ ಪರಪೀಡನೆ, ಹ್ಮ್ ಇವನ್ ಯಾಕಾದ್ರೂ ಹುಟ್ಟಿದ ಜಗತ್ತಿಗೆ ಅಂತಾರಲ್ಲ ನಮ್ಗೆ. ಹೌದು ಆ ರೀತಿ ಹ್ಮ್ ಇನ್ನೂ ಅನೇಕ ಗುಣಗಳ ಲಕ್ಷಣ ಏನಾವಂದ್ರೆ ತಮೋ ಗುಣಗಳಾಗಿರ್ತವೆ. ಹ್ಮ್ ಹ್ಮ್ ಈ ಗುಣಗಳು ಉಳ್ಳವನು ಹ್ಮ್ ಯಮಲೋಕದಲ್ಲಿರುವ ನಾಯಕವೆಂಬ ನರಕ ದುಃಖವನ್ನು ಅನುಭವಿಸುತ್ತಾನೆ. ಹ್ಮ್ ನರಕ ಬೇರೆ, ಹ್ಮ್ ನಾಯಕ ನರಕ ಬೇರೆ. ಹ್ಮ್ ನರಕಕ್ಕೂ ನಾಯಕ ನರಕಕ್ಕೂ ಹ್ಮ್ ಸುಲಭ ಶಬ್ದದಲ್ಲಿ ಹೇಳ್ಬೇಕಾದ್ರೆ ಹ್ಮ್ ಇದಕ್ಕೆ ನರಕ ಅಂತ ಕರೆದ್ರು ಈ ಪಾಪಿಷ್ಠರು ಮಾಡತಕ್ಕಂತ ಹ್ಮ್ ಫಲಗಳೇನಾವ ಇದು ರವ ನರಕ ಅಂತ ಬರ್ತದೆ ಶಾಸ್ತ್ರ. ಹ್ಮ್ ಅದು ನರಕ ಲೋಕದಕ್ಕಿಂತ ಅತಿ ಹೆಚ್ಚಾದ ಲೋಕ ಅಂತ. ಹ್ಮ್ ಹ್ಮ್ ಅಂತಹ ಕಷ್ಟವನ್ನ ಕೊಡುವಂತ ದುಃಖವನ್ನ ಅನುಭವಿಸ್ತಕ್ಕಂತ ಹ್ಮ್ ಫಲಗಳನ್ನೇ ಹೊಂದುತ್ತಾರೆ ವಿನಃ ಹ್ಮ್ ಇವರಿಗೆ ಬೇರೆಂದು ಫಲಗಳು ಇಲ್ಲ. ಹ್ಮ್ ಕಾರಣ ಯಮಲೋಕ ಸ್ವರ್ಗಲೋಕ ಯಾರು ನೋಡ್ಯಾರಂತಾರ ಅವ್ರು. ಹ್ಮ್ ಹ್ಮ್ ನೀವ್ ನೋಡಿರೇನ್ರಿ ಯಮಲೋಕ ಸ್ವರ್ಗಲೋಕ ಅಂತಾರಿಲ್ಲ. ಹೌದು ಯಾಕಂದ್ರೆ ಇವ್ರಿಗೆ ತಮೋಗುಣ ಹೆಚ್ಚಿದ್ದದ್ಕ ಹ್ಮ್ ಅದನ್ನ ಅರ್ಥವನ್ನ ಮಾಡುವಂತ ಶಕ್ತಿ ಹೀನರೇನಾರ ಹ್ಮ್ ಅವರ ವಾಸನಾ ಕರ್ಮಗಳು ಎಲ್ಲವೂ ಕೂಡ ಹ್ಮ್ ನರಕ ಲೋಕಕ್ಕೆ ತೆಗೆದುಕೊಂಡು ಹೋಗುವಂತ ಫಲವನ್ನೇ ಕೊಡುತ್ತವೆ ವಿನಃ ಹ್ಮ್ ಅವರಿಗೆ ಬೇರೆ ಒಂದು ಫಲ ಇಲ್ಲ. ಹೌದು ಅದು ಹೇಗಿದೆ ಅಂದ್ರೆ ನರಕದ್ದು ಬಹಳ ವಿಚಿತ್ರವಾಗಿ ಹೇಳ್ತಾರ ಮಹಾತ್ಮರು. ಸಮಯ ಬಂದ ಹೇಳ್ತೀನಿ ನರಕ ಲೋಕದ ವರ್ಣನೆ. ಹ್ಮ್ ಹ್ಮ್ ಒಂದು ಸಾಮಾನ್ಯ ದೃಷ್ಟಾಂತ ಹೇಳ್ಬೇಕಾದ್ರೆ ಹ್ಮ್ ಒಬ್ಬ ವ್ಯಕ್ತಿ ಹ್ಮ್ ಈ ಮಾನವ ಜನ್ಮ ತೊಟ್ಟ ಬಂದ ಮೇಲೆ ಹ್ಮ್ ಅವನು ಏನ್ ಕೇಳ್ತಿದ್ನಂದ್ರೆ ಭಿಕ್ಷಾಂದೇಹಿ ಅಂತ ಯಾರಾದ್ರೂ ಬಂದ್ರೆ ಹ್ಮ್ ಭೋಗ ಭಾಗ್ಯ ಎಲ್ಲವೂ ಯಥೇಚ್ಛವಾಗಿದೆ ಮನೆಯಲ್ಲಿ. ಹ್ಮ್ ಆದರೆ ಅವನು ತಮೋ ಗುಣದವನು. ಹ್ಮ್ ಅವನ್ ಏನ್ ಮಾಡ್ತಿದ್ನಂದ್ರೆ ಹ್ಮ್ ಒಂದು ಸಲ ಹ್ಮ್ ಒಬ್ಬ ಭಿಕ್ಷುಕ ಬಂದಾಗ ಅವನ ಹ್ಮ್ ಭಿಕ್ಷ ಪಾತ್ರೆಯಲ್ಲಿ ಹ್ಮ್ ಆ ಮನೆ ಮುಂದೆ ಇದ್ದಂತ ಮಣ್ಣನ್ನ ತಗೊಂಡು ಭಿಕ್ಷ ಪಾತ್ರೆಯಲ್ಲಿ ಹಾಕ್ತಾನ. ಹ್ಮ್ ಭಿಕ್ಷ ಪಾತ್ರೆಯಲ್ಲಿ ಹಾಕಿದ. ಹ್ಮ್ ಅವ್ರು ಅನಿವಾರ್ಯವಾಗಿ ಮುಂದೆ ಹೋದ. ಹ್ಮ್ ಕೆಲವು ದಿನ ನಂತರ ಮಣ್ಣನ್ನ ಹಾಕಿದಂತ ಮಾನವ ತೀರಿ ಹೋದ. ಹ್ಮ್ ನಂತರ ಇವನಿಗೆ ಏನು ಶಿಕ್ಷೆ, ಇವನ ಪಾಪಕ್ಕೆ ಅನುಗುಣವಾಗಿ ಹ್ಮ್ ನರಕ ಲೋಕದ ಶಿಕ್ಷೆ. ಹ್ಮ್ ನರಕ ಲೋಕದಲ್ಲಿ ನೋಡಿದಾಗ ಅವನಿಗೆ ಬಹಳ ಹಸಿವೆ ಆಯ್ತು, ಹ್ಮ್ ಬಹಳ ನೀರಡಿಕೆ ಆಯ್ತು. ಹ್ಮ್ ತಿನ್ನಲಿಕ್ಕೆ ಅನ್ನ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಹ್ಮ್ ಯಾಕಮ್ಮ ಅಂದ್ರೆ ಅವನು ಅದೇ ದುಃಖವನ್ನ ಅನುಭವಿಸ್ಬೇಕಲ್ಲ. ಹೌದು ಹಸಿವಿಂದು ನೀರಿಂದು ನಾವೇನ್ ಮಾಡಿದ್ವಿ ಮಾವು ಮಾಡಿದ್ದೆ ಉಣ್ಬೇಕಲ್ಲಿ. ಹ್ಮ್ ಅವಾಗ ಅಲ್ಲಿ ಏನ್ ಕಂಡಿತು ಅಂದ್ರೆ ಹ್ಮ್
ಎಷ್ಟೋ ದಿನ ಆಹಾರ ಇಲ್ಲದೆ ನೀರಿಲ್ಲದೆ ದುಃಖದಿಂದ ಬಳಲುವಂತ ನರಕಲೋಕದ ಜೀವಿಗೆ ಹ್ಮ್ ಅವನು ಎದುರುಗಡೆ ಏನಾಯ್ತು ಅಂದ್ರೆ ಒಂದು ಹ್ಮ್ ತೆಂಗಿನ ಮರವೇ ಕೆಣ್ಣಿತವನಿಗೆ ಒಂದು ದಿನ. ಹ್ಮ್ ತೆಂಗಿನ ಮರ, ಹ್ಮ್ ಆ ಮರದ ತುಂಬೆಲ್ಲ ತೆಂಗಿನ ಹಸಿ ಕಾಯಿಗಳೇ ತುಂಬಿದ್ದು, ಹ್ಮ್ ನೀರೆಲ್ಲ ತುಂಬಿ ಪುಷ್ಟಿಯಾಗಿದ್ದುವು. ಹ್ಮ್ ಅಂತಹ ಸಂದರ್ಭದಲ್ಲಿ ಬಹಳ ದಿನಗಳಿಂದ ನೀರು ಅನ್ನ ಇಲ್ಲದೆ ಒದ್ದಾಡುವಂತ ಜೀವಿಗೆ ಕಣ್ಣಿಗೆ ಬಿದ್ದಾಗ ಅವನನ್ಕಂಡ ಎಂಥ ಒಂದು ಪುಣ್ಯವನ್ನ ಮಾಡಿನ ನಾನು, ಇಂಥ ಸಂದರ್ಭದಲ್ಲಾದ್ರೂ ಕೂಡ ನಾ ಇದ್ದಲ್ಲಿಗೆ ಕುಡಿಲಿಕ್ಕೆ ತೆಂಗಿನ ನೀರೇ ಬಂದವಂತ ವಿಚಾರ ಮಾಡಿ ಆ ಗಿಡದ ಒಂದು 3-4 ಕಾಯಿಗಳನ್ನ ಕಿತ್ತಿ ಕೆಳಗೆ ಹಾಕಿದ. ಕೆಳಗೆ ಹಾಕಿದ ಮೇಲೆ ಎಷ್ಟು ಸಂತೋಷ ಅವನಿಗೆ ಅಂದ್ರೆ, ಈ ಭೂಲೋಕದಲ್ಲಿ ಇರಲಾರದಂತ ನೀರು ನರಕಲೋಕದಲ್ಲಿ ಇದೆ ಅಂದ್ರೆ ಅಮೃತ ಸಮಾನ ಅನ್ನುವಂತ ಸಂತೋಷದಿಂದ ಹೊಡೆದ ಅದು 2 ಬಾಯಿಯನ್ನು ಬಿಚ್ಚಿದಾಗ ಅದರಲ್ಲಿ ಏನಿತ್ತಂದ್ರೆ ನೀರಿನ ಬದಲು ಆ ಕಾಯಿ ಒಳಗಡೆ ಮಣ್ಣು ತುಂಬಿತ್ತು ಅಂತ ಬರ್ತಾರೆ. ಏನ್ ತುಂಬಿತ್ತಮ್ಮ? ಮಣ್ಣು. ಯಾವ ಕಾಯಿಯಲ್ಲಿ ನೀರಿರ್ಬೇಕಾಯ್ತು, ತಿಳಿ ನೀರು, ಆ ಕಾಯಿಲಿ ಮಣ್ಣು ತುಂಬಿತ್ತು ನೋಡ್ರಿ. ಇವನ ಆಸೆ ಅಮಿಕ್ಷಗಳು ಎಲ್ಲವೂ ಕೂಡ ಕ್ಷಣದಲ್ಲೇ ಭಂಗ ಆದವು. ಅವಾಗ ನೆನಪಾಯ್ತು ಅವನಿಗೆ, ನಾನು ಮಾಡಿದ ಪಾಪ ನಾನೇ ಉಣ್ಣಬೇಕು. ಇಲ್ಲಿ ಎಷ್ಟೇ ಜನ ಮಹಾತ್ಮರು ಸಂತರು ಹೇಳದ್ ಕೇಳಲ್ಲ ಅವನು. ಯಾಕಂದ್ರೆ ಅವನಿಗೆ ತಮೋ ಗುಣ, ನರಕ ದುಃಖವನ್ನ ಅನುಭವಿಸ್ತಾನಂತ. ಇನ್ನು ಬಹಳಷ್ಟು ಗರ್ವ, ಅಂದ್ರೆ ಎಲ್ಲದರಲ್ಲಿ ನಾನೇ ಬಹಳ ಬುದ್ಧಿವಂತ, ನಾನೇ ಬಹಳ ಶ್ರೇಷ್ಠ, ಎಲ್ಲವೂ ನನ್ನಿಂದಲೇ, ನಾನಿಲ್ಲದೆ ಏನು ನಡೆಯುವುದಿಲ್ಲ, ಆ ಕಾರಣ ಎಲ್ಲದಕ್ಕೂ ನಾನೇ ಶ್ರೇಷ್ಠ. ಮತ್ತೆ ಆಮೇಲೆ ಕ್ರೋಧ. ಕ್ರೋಧ ಅಂದ್ರೆ ಸಿಟ್ಟು. ಕೆಲವು ಜನರಲ್ಲಿ ಸಾಯುವವರೆಗೂ ಸಿಟ್ಟನ್ನೇ ನೋಡ್ತೇವೇನ, ಒಂದು ದಿನ ನಗುವನ್ನ ಕಾಣಂಗಿಲ್ಲ. ಅಂತವ್ರು ಕೂಡ ಉಂಟು ಜಗತ್ತಲ್ಲಿ. ಸಾಯುವ ತನಕ ಸಿಟ್ಟೆ ನೋಡ್ಬೇಕು ವಿನ ಒಂದು ದಿನವಾದರೂ ಅವರ ಮುಖದಲ್ಲಿ ಶಾಂತಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಏನಂತಾರ ಕ್ರೋಧಿಗಳು. ಇನ್ನೂ ಕೆಲವು ಜನ ಇರ್ತಾರ, ಕೆಲವು ಜನ ಹೇಳ್ತಿರ್ತಾರ, ಅವರು ಒಂದು ದಿನ ಸಿಟ್ಟಿಗೆದ್ದದ್ದು ನೋಡೇ ಇಲ್ಲ ನಾವು, ಅವ್ರ ಮುಖದಲ್ಲಿ ಸಿಟ್ಟು ಕಂಡೇ ಇಲ್ಲ ನಾವು ಅಂತ ಹೇಳ್ತಾರಲ್ಲ. ಅಂದ್ರೆ ಒಬ್ಬ ಮನುಷ್ಯನಲ್ಲಿ 2 ರೀತಿಯ ಲಕ್ಷಣಗಳನ್ನ ನಾವ್ ಇಲ್ಲೇ ತಿಳ್ತೀವಿ. ಮಾನವರಿಗೆ ಗೊತ್ತಾಗ್ತದಂದ್ಮೇಲೆ ಯಮಧರ್ಮ ಯಮಲೋಕದಲ್ಲಿದ್ದಂಥವ್ರಿಗೆ ಹೆಂಗ ಗೊತ್ತಾಗಲ್ಲ ಅದು. ಮತ್ತೆ ಅಹಂಕಾರ, ಯಾವುದೇ ನೋಡು ನಂದು ನನ್ನದು, ನಂದು ನನ್ನದು, ನಂದು ನನ್ನದು, 2 ನಮೂನೆ ಅಹಂಕಾರ ಕೆಲಸ ಮಾಡ್ತದೆ. ಪ್ರಾಪ್ತಿ ಆದದ್ದೆಲ್ಲ ನಂದು ನನ್ನದಂತದ, ಆಗಲಿಲ್ಲ ಅಂದ್ರೆ ನಂದಲ್ಲ ನನ್ನದಲ್ಲ, ನಂದಲ್ಲ ನನ್ನದಲ್ಲ. 2 ರೀತಿಯಿಂದ ದುಃಖ ಪಡ್ತವೆ. ನಂದು ನನ್ನದು ಅನ್ನುವುದು ಅಹಂಕಾರ ಮಮಕಾರ, ನಂದು ಅಲ್ಲ ನನ್ನದು ಅಲ್ಲ ಅನ್ನುವಂಥದ್ದು ಸೂಕ್ಷ್ಮ ಅಹಂಕಾರ. ಯಾಕಂದ್ರೆ ಒಳಗಡೆ ಲೋಹತ್ವ ಇರ್ತದೆ. ಲೋಹದಿಂದ
ಅವನಿಗೆ ಅಷ್ಟೆಲ್ಲ ಇದೆ, ಹೌದಪ್ಪ ಅದಕ್ಕೆ ನಂದು ನನ್ನದಂತಾರ, ಹ್ಮ್ ಅಂಥದ್ದು ನನಗಿಲ್ಲ ನೋಡು ಅಂತ ಹೇಳಿ ಹ್ಮ್ ಅದು ನಂದಲ್ಲ ನನ್ನದಲ್ಲ ಹ್ಮ್ ಅನ್ನೋ ಭಾವದಿಂದ ಅವನ ಮನಸ್ಸಿನಲ್ಲಿ ಲೋಭತ್ವ ಉಂಟಾಗ್ತದೆ. ಹ್ಮ್ ಆ ಲೋಭವೇ ಮುಂದೆ ಏನಾಗ್ತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಹ್ಮ್ ಮದ ಮತ್ತು ಮತ್ಸರಕ್ಕೆ ಕಾರಣ ಆಗ್ತದೆ. ಹೌದು. ಅದು ನಿನ್ನಲ್ಲಿ ಸದ್ಯ ಹೀಗಿದೆ, ಹಿಂಗ್ ಮಾತಾಡ್ತಾರೆ, ಹ್ಮ್ ನನಗೂ ಅಂತದ ಪ್ರಾಪ್ತಿ ಆದ್ರೆ ಅವಾಗ ನಿಮ್ಗೆ ಉತ್ತರ ಕೊಡ್ತೀನಿ ಅಂತ ಮನಸ್ಸಿನಾಗ ಅಂತಿರ್ತಾನ ಅವನು. ಹೌದು. ಇದು ಕೂಡ ಅಹಂಕಾರ. ಹ್ಮ್ ಮತ್ತು ಯಾವಾಗಲೂ ಹ್ಮ್ ಸ್ತ್ರೀ ಸಂಘ ಅಂತ ಅಲ್ಲಿ ಬರೆದ್ರೆ ಹ್ಮ್ ಪರಸ್ತ್ರೀ ಸಂಘ ಅಂತ ಅರ್ಥ ಮಾಡ್ಬೇಕಮ್ಮ. ಹೌದು. ಯಾವ ಸ್ತ್ರೀ ಪರಸ್ತ್ರೀಯರ ಸಂಘದಲ್ಲಿ ಹ್ಮ್ ಅವರಲ್ಲಿ ಪ್ರಾಲಾಪನೆ ಹ್ಮ್ ಅಂದ್ರೆ ಅವರನ್ನ ಕುರಿತು ಪರಸ್ತ್ರೀಯನ್ನ ಕುರಿತು ಮಾತನಾಡುವುದು, ಹ್ಮ್ ಪರಸ್ತ್ರೀಯರ ಸಂಘವನ್ನೇ ಬಯಸುವುದು, ಹ್ಮ್ ಪರಸ್ತ್ರೀಯರ ಗೇಲಿಯನ್ನ ಮಾಡುವುದು, ಹ್ಮ್ ಈ ರೀತಿ ಭಾವ. ಹ್ಮ್ ಮತ್ತೆ ದಂಭ ಮತ್ಸರ ಅಂದ್ರು. ಹ್ಮ್ ದಂಭ ಮತ್ತು ಮತ್ಸರ, ಡಂಬಾಚಾರ. ದಂಭ ಅಂದ್ರೆ ಡಂಬಾಚಾರ. ಹ್ಮ್ ಯಾರೋ ಒಂದು ಹ್ಮ್ ಒಳ್ಳೆಯ ಬಟ್ಟೆಯನ್ನು ಹಾಕಿದ್ರು, ಮೈ ತುಂಬಾ ಕೆಲವು ಆಭರಣ ಹಾಕಿದ್ರಂದ್ರೆ ಹ್ಮ್ ಕೆಲವು ಸಲ ಈಗ ಮದುವೆಗಳು ನಡೀತೇವೆ ನಾವು. ಮದುವೆಗಳು ಹೌದು. ಶ್ರೀಮಂತರ ಮದುವೆ ಇದ್ದಾಗ ಅವರು ಅಸಲಿ ಹ್ಮ್ ಆಭರಣಗಳನ್ನ ಧರಿಸಿ ಶೃಂಗಾರವನ್ನು ಮಾಡಿಕೊಂಡು ಜಗತ್ತಿನಲ್ಲಿ ಹ್ಮ್ ಅವರು ಪ್ರದರ್ಶನ ಮಾಡ್ತಕ್ಕಂಥದ್ದು ನಿಯಮ, ಹ್ಮ್ ಸಹಜವಾಗಿ, ಹ್ಮ್ ಪ್ರತಿನಿತ್ಯ ಅಲ್ಲ. ಹ್ಮ್ ಇದನ್ನ ನೋಡಿ 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 ಹ್ಮ್ ಇರಲಾರ್ದಂಥವ್ರು ಕೂಡ ಅವ್ರಿಗಿಂತ ನಾನೇನು ಕಡಿಮೆ ಅಂತ ತೋರ್ಸೋಕೋಸ್ಕರವಾಗಿ ಹ್ಮ್ ಈ ಕೆಲವು ಆಭರಣಗಳು ಬಾಡಿಗೆ ಸಿಗುತ್ತವಂತ ಕೇಳೇನೆ ನಾನು. ಹೌದು. ಹೌದು. ಎಲ್ಲ ಏನ್ ಅಸಲಿ ಆಭರಣಗಳಿದ್ದಂಗ ಹ್ಮ್ ಅದಕ್ಕಿಂತ ಚಂದ ಕಾಣೋ ಬಾಡಿಗೆ ಸಿಗ್ತಾವ. ಹ್ಮ್ ಆ ಬಾಡಿಗೆ ಆಭರಣಗಳನ್ನ ಧರಿಸಿ ಹ್ಮ್ ಅವರ ಮುಂದೆ ಡಂಭಾಚಾರವನ್ನ ಮಾಡ್ತಕ್ಕಂಥ ಗುಣದವರು ಕೂಡ ಉಂಟು. ಹ್ಮ್ ಹ್ಮ್ ಜಗತ್ನಾಗ ಆರಾಮಿಲ್ಲಂತಲ್ಲ, ಹೌದು. ಎಲ್ಲಾ ಕ್ಷೇತ್ರದಲ್ಲಿ. ಹ್ಮ್ ಮತ್ತೆ ಮತ್ಸರ ಮುಂತಾದ, ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚಂತ. ಹ್ಮ್ ಹ್ಮ್ ಈ ಗುಣಗಳಿಗೆ ಕಾರಣ ಏನಮ್ಮಂದ್ರೆ ರಜೋಗುಣ. ಹ್ಮ್ ಮೊದಲು ತಮಗುಣ ಹೇಳಿದ್ರು, ಹ್ಮ್ ಈಗ ಎರಡನೇದು ರಜೋಗುಣ. ಹೌದು. ಈ ರಜೋಗುಣಗಳಿಂದ ಕೂಡಿದವನು ಹ್ಮ್ ಈ ಭೂಲೋಕದಲ್ಲಿ ವಾಸವನ್ನ ಮಾಡಿಕೊಂಡಿದ್ದು ಹ್ಮ್ ಸುಖ ದುಃಖ ರೂಪ ಮಿಶ್ರ ಫಲಗಳನ್ನು ಅನುಭವಿಸುತ್ತಾನೆ. ಹ್ಮ್ ಅವರೇನು ನಮ್ಮ ಇಲ್ಲಿ ಹೌದು. ಯಾರು ಅಂದ್ರೆ ರಜೋಗುಣದಿಂದ ಕೂಡಿದವರೇ ಈ ಲೋಕದಲ್ಲಿ ಹುಟ್ಟಿ ಹ್ಮ್ ಮತ್ತೆ ಹ್ಮ್ ಸುಖ ದುಃಖ ರೂಪ ಮಿಶ್ರ ಫಲ. ಹ್ಮ್ ಹ್ಮ್ ಕೆಲವು ಸಲ ಸುಖ, ಕೆಲವು ಸಲ ದುಃಖ, ಕೆಲವು ಸಲ ಸುಖ, ಕೆಲವು ಸಲ ದುಃಖ. ಹ್ಮ್ ಆದ್ರೂ ಕೂಡ ಈ ಸುಖ ದುಃಖ ಅನ್ನುವಂಥದ್ದು ಹೇಗೆ ಅಂದ್ರೆ ಹ್ಮ್ ನಿಜವಾಗಿಯೂ ಕೂಡ ಈ ಭೂಲೋಕದ ಯಾವುದೇ ವಸ್ತುಗಳಲ್ಲಿ ಸುಖ ರೂಪವನ್ನಲ್ಲ, ಹ್ಮ್ ದುಃಖ ರೂಪವನ್ನಲ್ಲ. ಹೌದು. ಆದ್ರೆ ಇವನ ಭಾವನೆಯಲ್ಲಿ ಹ್ಮ್ ಇದು ಸುಖ ಹ್ಮ್ ದುಃಖ ಅಂತಕ್ಕಂಥ. ಹ್ಮ್ ತನ್ನಂತೆ ಅನುಕೂಲವಾದಂತ ವಸ್ತು ಹ್ಮ್ ತನಗೆ ಪ್ರಾಪ್ತಿ ಆದ್ರೆ ಸುಖ ಅಂತ ಅನ್ಕೊಂಡ, ಹ್ಮ್ ಬೇಡವಾದ ವಸ್ತು ಯಾವಾಗ ಪ್ರಾಪ್ತಿ ಆಯ್ತು ಹ್ಮ್ ಆವಾಗಲೇ ದುಃಖ ಶುರುವಾಯ್ತು ನೋಡಿ. ಹೌದು. ಸಾಮಾನ್ಯವಾಗಿ ಈಗ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದು ಹೇಳಿದ್ರೆ ಎಲ್ಲ ಒಂದು ಅರ್ಥ ಮಾಡೋದು. ಹ್ಮ್ ಹ್ಮ್ ಕೆಲವು ಜನರಿಗೆ ಒಬ್ಬ
ಗಂಡು ಮಗು ಆಗ್ಲಿ ಅಂತ ಅವ್ರಿಗೇನಮ್ಮ ಇಚ್ಛೆ ಇರ್ತದ, ಹೌದು. ಮಕ್ಕಳಾಗಲಿ ಅಂತ. ಹ್ಮ್ ಸರಿ, ಹ್ಮ್ ಅವ್ರು ಅನ್ಕೊಂಡಂಗೆ ಆಗ್ಲಿಲ್ಲ, ಅದು ದೈವ ಅನುಕೂಲತೆ. ಹ್ಮ್ ಮಕ್ಕಳಾಗೋದು ದೈವ ಅನುಕೂಲತೆ ವಿನಃ ಹ್ಮ್ ಅದು ಯಾರ ಪುರುಷನ ಕೈಯಲ್ಲಿಲ್ಲ, ಹೌದು. ಯಾರ ಕೈಯಲ್ಲಿ, ಅದು ಭಗವಂತ ಸೃಷ್ಟಿ. ಅದು ಹ್ಮ್ ಅಂತವ್ರು ಆಗಲಿ ಅಂದಾಗ ಮಗು ಹ್ಮ್ ಹುಟ್ಟುತ್ತದೆ, ಇಲ್ಲಂತಲ್ಲ. ಹ್ಮ್ ಹುಟ್ಟುವಕ್ಕಿಂತ ಪೂರ್ವದಲ್ಲೇ ಹ್ಮ್ ಕೆಲವು ಸಲ ದುಃಖವನ್ನು ಕೊಡ್ತಾರೆ. ಹೌದು. ಹುಟ್ಟಿದಾಗ ಪ್ರತ್ಯಕ್ಷ ಕಂಡಾಗ ಇನ್ನೂ ದುಃಖ ಆಗ್ತದೆ. ಹ್ಮ್ ಯಾವಾಗಂದ್ರೆ ಹ್ಮ್ ತಾಯಿಯ ಗರ್ಭದಲ್ಲಿ ಇದ್ದಂತ ಶಿಶುವಿಗೆ ಹ್ಮ್ ಸ್ವಲ್ಪ ಅಂಗಾಂಗಗಳ ದೋಷ ಆದಂದ್ರೆ ಅಲ್ಲೇ ದುಃಖ ಶುರುವಾಯ್ತು. ಹೌದು. ನಾವೇನ್ ತಿಳ್ಕೊಂಡವ ಮಕ್ಕಳಿಂದ ಸುಖ ಅನ್ಕೊಂಡಿವಲ್ಲ, ಹ್ಮ್ ಮತ್ತೆ ಮಗು ಇದೆ ಅಲ್ಲ ಗರ್ಭದಲ್ಲಿ, ಹ್ಮ್ ಅವ್ರು ಹೇಗಾದ್ರೂ ಇರ್ಲಿ ಹ್ಮ್ ಹ್ಮ್ ನಾವು ಆನಂದ ಪಡ್ಬೇಕಲ್ಲ, ಆಗೋದಿಲ್ಲ ಅದು. ಹೌದು. ಯಾಕಂದ್ರೆ ಅಲ್ಲೇ ಶುರು ಮಾಡ್ತೀವಿ, ಹ್ಮ್ ಇಂಥ ಮಗು ಹುಟ್ಟಿದ್ರೆ ಹೆಂಗ್ ಮಾಡ್ಬೇಕು, ಹ್ಮ್ ಹ್ಮ್ ದುಃಖ ಶುರುವಾಯ್ತು. ಹೌದು. ನಾವು ಯಾವ ವಸ್ತುವಿನಿಂದ ಸುಖ ಅನ್ಕೊಂಡಿವಿ, ಹ್ಮ್ ಯಾವುದು ಹೀಗೆ ಇರ್ಬೇಕಂತ ಭಾವಿಸಿವಿ, ಹ್ಮ್ ಅದು ಇನ್ನೊಂದು ಪ್ರಕಾರ ಇದ್ದಾಗ ಹ್ಮ್ ಅದೇ ದುಃಖ ಆಗ್ತದೆ ನೋಡಿ. ಹ್ಮ್ ಹ್ಮ್ ಕೆಲವು ಸಲ ಗಂಡು ಮಗು ಆಗ್ಲಿ ಅಂತಿರ್ತದ, ಹ್ಮ್ ಯಾಕಂದ್ರೆ ಮಗು ಆದ್ರೆ ನಾವು ಆರಾಮಾಗಿರ್ತೀವಂತ ಹೌದು. ಸುಖ. ಹ್ಮ್ ಅದು ಹೆಣ್ಣಾದ್ರೆ ಹ್ಮ್ ದುಃಖ ಪಟ್ರು. ಹೌದು. ಇದೇ ರೀತಿ ಜಗತ್ತಿನಲ್ಲಿ ಏನಾದಂದ್ರೆ ಹ್ಮ್ ಸುಖ ದುಃಖ ರೂಪ ಮಿಶ್ರ ಫಲ ಅಂತ. ಹ್ಮ್ ಯಾವಾಗಲೂ ಸುಖವನ್ನ ಆನಂದ ಕೊಡವಲ್ಲ, ಹ್ಮ್ ಯಾವಾಗಲೂ ದುಃಖ ಕೊಡೋನು ಇಲ್ಲ. ಹ್ಮ್ ಯಾಕಂದ್ರೆ ಅವುಗಳಿಂದ ಸುಖನೂ ಇಲ್ಲ, ದುಃಖನೂ ಇಲ್ಲ. ಹ್ಮ್ ಹ್ಮ್ ಆದ್ರೆ ಇವನ ರಜೋಗುಣದಿಂದ ಏನಾಯ್ತು ಅಂದ್ರೆ ಹ್ಮ್ ಸುಖ ದುಃಖ ರೂಪ ಮಿಶ್ರ ಫಲಗಳನ್ನು ಅನುಭವಿಸುತ್ತಾನೆ. ಹ್ಮ್ ಹ್ಮ್ ಕೆಲವು ಸಲ ಯಾರ ನಮ್ಮ ಮನೆಗೆ ಹೋದಾಗ ಎಲ್ಲ ಬಹಳ ಚೆನ್ನಾಗಿದ್ದೀವ್ರಿ ಗುರುಗಳೇ ಅಂತ ಹೇಳ್ತಾರ. ಹೌದು. ಮತ್ತೆ ಇನ್ನೊಂದು 6 ತಿಂಗಳ ವರ್ಷ ಬಿಟ್ಟು ಹೋದಾಗ ಹ್ಮ್ ಅವ್ರು ಕೇಳ್ತಕ್ಕಂತ ಸಹಜ ಸ್ವಭಾವ, ಆರಾಮಿದ್ರೇನಂತ. ಹೌದು. ಇಲ್ರಿ ಸ್ವಲ್ಪ ಮೊನ್ನೆ ಹಿಂಗಾಯ್ತ್ರಿ, ಅದಕ್ಕೆಲ್ಲರೂ ದುಃಖದಾಗಿವಿ ಅಂತಾರ. ಹೌದು. ಏನಾಯ್ತ್ರಿ ಅಂತ ಕೇಳಿದಾಗ, ಇಲ್ರಿ ಹ್ಮ್ ಆವಾಗ ನೀವು ಬಂದಾಗ ನಮ್ಮ ಏನು ಹ್ಮ್ ಸ್ವಲ್ಪ ಏನೋ ಮನೆಯನ್ನ ಕಟ್ಬೇಕಂತ ವಿಚಾರ ಮಾಡಿದೀವ್ರಿ, ಹ್ಮ್ ಹ್ಮ್ ಅದು ಕಟ್ಲಿಕ್ ಪ್ರಾರಂಭ ಮಾಡಿದೀವ್ರಿ. ಹ್ಮ್ ಆದ್ರೆ ಈಗ ಏನಾಯ್ತ್ರಿ ಅಂದ್ರೆ ಎಷ್ಟು ಖುಷಿಯಿಂದ ಹೇಳಿದ್ರು ನೋಡ್ರಿ, ಅವರು ಹ್ಮ್ ಆನಂದದಿಂದ ಹೇಳಿದ್ರು. ಹೌದು. ಅದೇ ಮನೆ ಕಟ್ಟುವಂತ ಪ್ರಸಂಗದಲ್ಲಿ ಹ್ಮ್ ಯಾರೋ ಪಕ್ಕದ ಜಾಗದವರು ಬಂದು ವ್ಯಾಜ್ಯ ಮಾಡಕತ್ತಾರ್ರಿ, ಹ್ಮ್ ಹ್ಮ್ ಅದಕ್ಕಾಗಿ ಕೆಲಸ ನಿಂತದ್ರಿ, ಹ್ಮ್ ದುಃಖ ಆಯ್ತು ನೋಡ್ರಿ ಅಂತ. ಹೌದು. ಅಂದ್ರೆ ಅರ್ಥಾತ್ ನನ್ನಂತೆ ಆದ್ರೆ ಸುಖ, ಹ್ಮ್ ನನ್ನಂತೆ ಆಗದಿದ್ದಾಗ ದುಃಖ ಅಂತ ಹೋಗ್ತದೆ. ಹ್ಮ್ ಆ ಮನೆಯಿಂದ ಏನು ಸುಖ ಇಲ್ಲ, ಮನೆಯಿಂದ ಏನು ದುಃಖ ಇಲ್ಲ. ಅದೇನ್ ಮಾಡಿದ್ರು ಪಾಪ. ಹೌದು. ಈ ರೀತಿ ಹ್ಮ್ ಮಿಶ್ರ ಫಲಗಳನ್ನ ಈ ಲೋಕದಲ್ಲಿ ಅನುಭವಿಸೋದು. ಹ್ಮ್ ತಮೋಗುಣದವನು ನರಕ ಲೋಕದಲ್ಲಿ ಅನುಭವಿಸೋದು, ಹ್ಮ್ ರಜೋಗುಣ ಇದ್ದವನು ಈ ಲೋಕದಲ್ಲಿ ಅನುಭವಿಸೋದು. ಹ್ಮ್ ಮತ್ತೆ ಹ್ಮ್ ಯಾರಲ್ಲಿ ಹ್ಮ್ ಸತ್ಕರ್ಮಗಳು, ಹ್ಮ್ ಈ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹ್ಮ್ ಅರಿವು ಜ್ಞಾನವುಳ್ಳಂತ ದೇಹವನ್ನ ಧರಿಸಿ ಬಂದ ಮೇಲೆ ಹ್ಮ್ ಎಲ್ಲಾ ಜೀವರಾಶಿಗಳಲ್ಲಿ ಇರಲಾರದಂತ ವಿಶೇಷ ಗುಣಗಳೇನವ ಅದು ಸತ್ಕರ್ಮ ಅಂದ್ರೆ. ಹ್ಮ್ ಅಂದ್ರೆ ಪುಣ್ಯ ಕಾರ್ಯಗಳು, ಪುಣ್ಯ ಕರ್ಮಗಳು ಹ್ಮ್ ಮತ್ತು ತಪಸ್ಸು. ಹ್ಮ್ ತಪಸ್ಸು ಅಂದ್ರೆ ಏನಮ್ಮ ಅಂದ್ರೆ ಹ್ಮ್
ಮನಸ್ಸನ್ನ ಶಾಂತಿಯಿಂದ ಇಟ್ಟುಕೊಳ್ಳುವುದೇ ತಪಸ್ಸು. ಹ್ಮ್ ಆ ತಪಸ್ಸಿಗೆ ನೂರಾರು ವ್ಯಾಖ್ಯಾನ ಮಾಡ್ತಾರೆ, ಇಲ್ಲ ಅಂತಲ್ಲ. ಹ್ಮ್ ತಪ ಅಂದ್ರೆ ಹ್ಮ್ ತ ಅಂದ್ರೆ ತನುವು, ಹ್ಮ್ ಪ ಅಂದ್ರೆ ಪವಿತ್ರ. ಹ್ಮ್ ಇವೆರಡೂ ಸೇರಿದ್ರೆ ತಪ ಆಗ್ತದೆ. ಹ್ಮ್ ಅಂದ್ರೆ ಅರ್ಥಾತ್ ಹ್ಮ್ ತನುವನ್ನ, ಶರೀರವನ್ನ ಪವಿತ್ರ ಮಾಡಿಕೊಳ್ಳುವುದೇ ತಪಸ್ಸು. ಹ್ಮ್ ಇದು ಬಿಟ್ರೆ ಇನ್ನೊಂದೇನಿಲ್ಲ. ಹ್ಮ್ ಮತ್ತೆ ನಂತರ ಮೌನ. ಹ್ಮ್ ಮೌನ ಅಂದ್ರೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರದೆ ಮೌನ. ಹ್ಮ್ ಮೌನ ಅಂದ್ರೆ ಏನು? ನಾವು ಸುಮ್ಮನೆ ಕೂಡಲು ಮೌನ ಅಲ್ಲ. ಹ್ಮ್ ಹೆಚ್ಚಿಗೆ ಹ್ಮ್ ನಾವು ಅಂತರ್ಮುಖಿಗಳಾಗಿ ಹ್ಮ್ ಅಂತರ್ಮುಖಿಗಳಾಗಿ ಇರುವುದೇ ಮೌನ ವಿನಃ ಹ್ಮ್ ಮಾತನಾಡುವುದು ಬಿಡುವುದು ಮೌನ ಅಲ್ಲ. ಹ್ಮ್ ಈ ಮೌನ ಹ್ಮ್ ಮತ್ತು ಧರ್ಮ ಅಂದ್ರು. ಹ್ಮ್ ಧರ್ಮ ಅಂದ್ರೆ ಜ್ಞಾನದಲ್ಲಿ, ಹ್ಮ್ ಜ್ಞಾನದಲ್ಲಿ ಉತ್ಸಾಹ ಅಂದ್ರ ಅವ್ರು. ಹ್ಮ್ ಜ್ಞಾನ ಎಲ್ಲರಿಗೂ ಬೇಕಾಗ್ಯದಮ್ಮ, ಇಲ್ಲಂತಲ್ಲ. ಹ್ಮ್ ಉತ್ಸಾಹ ಇದ್ದಿಲ್ಲಂದ್ರೆ ಹ್ಮ್ ಅದು ರಜೋಗುಣದ ಜ್ಞಾನ ವಿನಃ ಸಾತ್ವಿಕ ಗುಣದ ಜ್ಞಾನ ಅಲ್ಲ. ಹ್ಮ್ ಹ್ಮ್ ಸಾತ್ವಿಕ ವೃತ್ತಿಯಲ್ಲಿರುವಂತ ವ್ಯಕ್ತಿಗಳಲ್ಲಿ ಧರ್ಮ ಇತ್ತಂದ್ರೆ ಹ್ಮ್ ನಿರಂತರವಾಗಿ ಅವರು ಹ್ಮ್ ಎಲ್ಲವನ್ನ ಮರೆತು ಹ್ಮ್ ಈ ಧರ್ಮ ಕಾರ್ಯಗಳನ್ನ ಮಾಡುವ ಚಿಂತನೆಯನ್ನು ಮಾಡ್ತಾರ ಅವರು. ಹ್ಮ್ ಅದರಲ್ಲಿ ಇದ್ದಷ್ಟು ಲವಲವಿಕೆ ಹ್ಮ್ ಬೇರೆ ಯಾವುದರಲ್ಲಿ ಇರಂಗಿಲ್ಲ ಅವರಿಗೆ. ಹ್ಮ್ ಮತ್ತು ಉತ್ಸಾಹ ಅಂದ್ರೆ ತಿತಿಕ್ಷೆ ಅಂದ್ರು. ಹ್ಮ್ ಅವರಿಗೆ ಬರುವಂತ ಹ್ಮ್ ಯಾವುದೇ ಶಾರೀರಿಕವಾಗಿ ಹ್ಮ್ ಚಳಿನೇ ಇರಲಿ, ಹ್ಮ್ ಮಳೆನೇ ಇರಲಿ, ಹ್ಮ್ ಬಿಸಿಲೇ ಇರಲಿ, ಹ್ಮ್ ಎಲ್ಲಾ ಕಾಲದಲ್ಲಿ ಅವುಗಳನ್ನ ತಾಳ್ಮೆಯಿಂದ ಅನುಭವಿಸುವುದೇ ತಿತಿಕ್ಷೆ ಅಂತ. ಹ್ಮ್ ಸಮಾಧಾನವಾಗಿರೋದು. ಹ್ಮ್ ಅಂದ್ರೆ ಬಹಳ ಬಿಸಿಲಾದಂತ ಅನಬಾರ್ದಂತ ಅರ್ಥ ಅಲ್ಲ. ಹ್ಮ್ ಬಿಸಿಲಾದಂತೇಳಿ ಹೊರಗೆ ಬರ್ಲಾರ್ದಂಗೆ ಇರೋದೇ ಅಜ್ಞಾನ. ಹ್ಮ್ ಇರ್ತದ ಕೆಲವು ಸಂದರ್ಭ ಹೊರಗೆ ಬರ್ಬೇಕಾಗ್ತದ. ಹ್ಮ್ ಒಂದಿಷ್ಟು ಬಿಸಿಲು ಏನ್ ತಟ್ಟಿದ್ರೆ ಏನಾಗಲ್ಲ ಶರೀರಕ್ಕೆ. ಹ್ಮ್ ಚಳಿ ಆದಂತೇಳಿ ಯಾವಾಗ್ಲೂ ಮನೇಲಿ ಕೂಡಕ್ಕೂ ಆಗಲ್ಲ, ಹ್ಮ್ ಸ್ವಲ್ಪ ಹೊರಗೆ ಹೋಗ್ಬೇಕಾಗ್ತದ. ಹ್ಮ್ ಅಂದ್ರೆ ಇವೆಲ್ಲನ್ನ ತಾಳ್ಮೆ ತಡೆದುಕೊಳ್ಳುವಂತ ಶಕ್ತಿ ಬೇಕಂತ. ಹ್ಮ್ ಮತ್ತೆ ಸಾಹಸ. ಹ್ಮ್ ಸಾಹಸ ಅಂದ್ರೆ ಹ್ಮ್ ತಾವು ಹಿಡಿದಂತ ಕಾರ್ಯವನ್ನ ಹ್ಮ್ ಗುರಿಯನ್ನೇ ಮುಟ್ಟುವುದೇ ಸಾಹಸ. ಹ್ಮ್ ಅಂದ್ರೆ ಈಗ ಕಳ್ಳರು ಕೂಡ ಸಾಹಸ ಮಾಡ್ತಾರ, ಹ್ಮ್ ಅದು ಸಾಹಸ ಅಲ್ಲ. ಇಲ್ಲಿ ಹ್ಮ್ ಅದ್ರ ಹಿಂದೆ ಏನ್ ಹೇಳ್ಯಾರಮ್ಮ ಅಂದ್ರೆ ಅವನ್ ಲೆಕ್ಕ ಹಾಕ್ಬಿಟ್ಟಿಲ್ಲಿ. ಹ್ಮ್ ಹಿಂದೆ ಹಿಡಿದು ಸತ್ಕರ್ಮಗಳನ್ನ ಮಾಡಬೇಕನ್ನುವುದೇ ಸಾಹಸ. ಹ್ಮ್ ತಪಸ್ಸನ್ನ ಮಾಡುವುದು ಸಾಹಸ. ಹ್ಮ್ ಮೌನ, ಧರ್ಮ, ಉತ್ಸಾಹ, ತಿತಿಕ್ಷೆ ಹ್ಮ್ ಇವುಗಳಲ್ಲಿ ಪ್ರವೃತ್ತಿ ಇರುವುದೇ ನಿಜವಾದ ಸಾಹಸ. ಹ್ಮ್ ಇವರಿಗೆ ಸ್ವರ್ಗ, ಹ್ಮ್ ಇವು ಭಕ್ತಿ, ಮತ್ತೆ ಭಕ್ತಿ ಹ್ಮ್ ಮುಂತಾದ ಗುಣಗಳು ಹ್ಮ್ ಇದಕ್ಕೆ ಕಾರಣ ಸಾತ್ವಿಕ ಗುಣ ಅಂತ. ಹ್ಮ್ ಈಗ ಆಯ್ತಲ್ಲ, 3 ಜನ ಆಯ್ತಲ್ಲ. ಹೌದು. ತಮೋಗುಣ ಇದ್ದವನು ನರಕಲೋಕ, ಹ್ಮ್ ರಜೋಗುಣ ಇದ್ದವನು ಮರ್ತಲೋಕ, ಹ್ಮ್ ಸಾತ್ವಿಕ ಗುಣದಿಂದ ಹೊಂದಿದವನು ಸ್ವರ್ಗ ಲೋಕದ ಸುಖಗಳನ್ನು ಅನುಭವಿಸ್ತಾರಂತ. ಹ್ಮ್ ಆದರೆ ಹ್ಮ್ ಜ್ಞಾನವು ಹ್ಮ್ ಈಗ ನಾವು ಹೇಳ್ತಕ್ಕಂಥ ಜ್ಞಾನ ಏನಲ್ಲ. ಹ್ಮ್ ಏನ್ ಜ್ಞಾನಮ್ಮ? ದೇಹ ನೀನಲ್ಲ, ಹ್ಮ್
ಇಂದ್ರಿಯಾದಿಗಳು ನಾನಲ್ಲ, ಹ್ಮ್ ಮನ ಬುದ್ಧಿ ಚಿತ್ತ ಅಹಂಕಾರ ನಾನಲ್ಲ, ಹೌದ್ ಇವೆಲ್ಲವನ್ನ ಅರಿಯುವಂತ ಅರು ಸ್ವರೂಪವಾದ ಪರಬ್ರಹ್ಮ ನಾನು ಪರಿಪೂರ್ಣನು. ಹೌದ್ ಈ ಜ್ಞಾನಗಳಿಂದ ಹ್ಮ್ ಸಾತ್ವಿಕ ಗುಣಗಳಿಂದ ಹುಟ್ಟುವುದ ಜ್ಞಾನವು ತಾಮಸ ರಾಜಸ ಸಾತ್ವಿಕ ಗುಣಗಳಿಗೆ ಹ್ಮ್ ಬೇರೆಯಾದದ್ದು. ಹ್ಮ್ ಇಲ್ಲೇ ಬಹಳ ಮಂದಿ ತಪ್ತಾರ. ಹ್ಮ್ 3 ಗುಣ ಅವಂದ್ರೆ ಹ್ಮ್ ಸತ್ವಗುಣ ರಜೋಗುಣ ತಮೋ ಗುಣಗಳೇನಾವ, ಹ್ಮ್ ಈ ಗುಣಗಳಿಂದ ಬೇರೆ ಆದದ್ದೇ ಜ್ಞಾನ. ಹ್ಮ್ ಜ್ಞಾನ 3ಕ್ಕಿಂತ ಶ್ರೇಷ್ಠವಾದದ್ದು ಇದು. ಹ್ಮ್ ಹ್ಮ್ ಇನ್ನು ಕೆಲವರು ಈ ಗುಣ ಸಾತ್ವಿಕ ಹ್ಮ್ ಜ್ಞಾನವು ಹ್ಮ್ ಗುಣಗಳಿಂದ ಹುಟ್ಟುವುದಂತ ಕೆಲವು ಗ್ರಂಥಗಳಲ್ಲಿ ಹೇಳ್ತಾರೆ. ಹ್ಮ್ ಹ್ಮ್ ಆದರೂ ಕೂಡ ಜ್ಞಾನ ತ್ರಿಗುಣಾತೀತವಾದದ್ದು, ಹ್ಮ್ ತ್ರಿಗುಣಾತ್ಮಕವಾದದ್ದು. ಹ್ಮ್ ಆದ್ದರಿಂದ ಹ್ಮ್ ಗುಣಗಳಿಂದ ಸ್ವರೂಪ ಜ್ಞಾನವು ಸಂಜಯಿಸಲಾರದು. ಹ್ಮ್ ಗುಣಗಳಿಂದ ಕೂಡಿದ ಕರ್ಮಗಳಿಂದ ನಮ್ಮ ಸ್ವರೂಪ ಜ್ಞಾನ ಹುಟ್ಟಂಗಿಲ್ಲ ಅಂತ. ಹ್ಮ್ ಹೌದ್ ಈ 3 ಗುಣಗಳಿಂದ ರಹಿತವಾಗಿರ್ತಕ್ಕಂಥ ಹ್ಮ್ ಜ್ಞಾನದಿಂದಲೇ ಸ್ವರೂಪ ಜ್ಞಾನ ಪ್ರಾಪ್ತಿ ಆಗ್ತದೆ. ಹೌದ್ ಆದ್ದರಿಂದ ಹ್ಮ್ ಜ್ಞಾನದಿಂದಲೇ ಗುಣಗಳು ಸಂಜಯಿಸುತ್ತವೆ. ಹ್ಮ್ ಜ್ಞಾನದಿಂದಲೇ ಗುಣಗಳು ಹುಟ್ಟವೆ ವಿನ ಗುಣಗಳಿಂದ ಜ್ಞಾನ ಹುಟ್ಟಿಲ್ಲ. ಹೌದ್ ಯಾಕಂದ್ರೆ ಒಂದು ಉದಾಹರಣೆ, ಹ್ಮ್ ಹಿಂದೆ ಹ್ಮ್ ನಾರದ ಮಹರ್ಷಿಗಳ ಕಥೆಯನ್ನು ಎಲ್ಲರೂ ಕೇಳಿರಿ. ಹೌದ್ ಅವನು ಯಾರಮ್ಮಂದ್ರೆ ಹ್ಮ್ ರಾಮಾಯಣವನ್ನ ಬರೆದಂತ ಹ್ಮ್ ಯಾರ ಮತ ಬರೆದತ್ತ? ವಾಲ್ಮೀಕಿ. ವಾಲ್ಮೀಕಿ. ಹ್ಮ್ ರಾಮಾಯಣವನ್ನ ಬರೆದ ಮೇಲೆ ವಾಲ್ಮೀಕಿ ಮುಂದೆ ಋಷಿ ಅಂತ ಒಂದು ಶಬ್ದವಂತ. ಹ್ಮ್ ಹ್ಮ್ ಅದಕ್ಕಿಂತ ಮುಂಚೆ ಬರೇ ವಾಲ್ಮೀಕಿ ಆಗಿದ್ದ. ಹ್ಮ್ ಅವನಲ್ಲಿ ಕೂಡ ಎಂಥ ಗುಣ ಇತ್ತಂದ್ರೆ ಈಗ ಶಾಸ್ತ್ರ ಕೇಳಿದ ಮೇಲೆ ಗೊತ್ತಾಗ್ತದ ತಮೋ ಗುಣ ಇತ್ತಂತ ಅರ್ಥ. ಹೌದ್ ಹ್ಮ್ ಅವನು ಕೊಲೆ ಮಾಡ್ತದ, ಸುಲಿಗೆ ಮಾಡ್ತದ, ದುರ್ವರ್ಣ ಮಾಡ್ತದ, ಅನಂತ ಮಾಡಲಾರದ ಪಾಪದ ಕಾರ್ಯಗಳನ್ನು ಮಾಡ್ತಿದ್ದ. ಹ್ಮ್ ಅವನಲ್ಲಿ ಏನಿತ್ತು ಅಂದ್ರೆ ಹ್ಮ್ ಇಲ್ಲಿ ತಮೋ ಗುಣವೇ ತುಂಬಿತ್ತು. ಹೌದ್ ಅಂಥವನಿಗೆ ಮುಂದೆ ಏನಾಯ್ತು ಅಂದ್ರೆ ನಾರದ ಮಹರ್ಷಿಗಳಿಂದ ಹ್ಮ್ ಜ್ಞಾನ ಪ್ರಾಪ್ತಿ ಆಯ್ತು ನೋಡ್ರಿ. ಹ್ಮ್ ಯಾರಿಗೆ? ವಾಲ್ಮೀಕಿ. ಹ್ಮ್ ಈ ಪಾಪ ಕಾರ್ಯಗಳನ್ನ ನೀ ಮಾಡ್ತಿದ್ದಿ ತಮ್ಮ, ಹ್ಮ್ ಇದರ ಫಲಗಳನ್ನ ಮುಂದೆ ಊಟ ಮಾಡುವರು ಯಾರು? ಹ್ಮ್ ಈ ಪಾಪದ ಕಾರ್ಯಗಳಿಂದ ನಿನ್ನ ಮನೆಯವರು ಬದುಕ್ತಾರೆ, ಇಲ್ಲಂತಲ್ಲ. ನೀ ಹೇಳ್ತಿದ್ದಿ ಹ್ಮ್ ನನ್ನ ಹೆಂಡತಿ, ಮಗ, ಮೊಮ್ಮಕ್ಕಳು, ತಾಯಿ, ಮುತ್ತ ಹ್ಮ್ ಇವರೆಲ್ಲರನ್ನ ನಾನು ರಕ್ಷಣೆ ಮಾಡ್ತಾ ಇದ್ದೀನಿ ಹ್ಮ್ ಅಂತ ನೀ ಹೇಳ್ತಿದ್ದಿ. ಹ್ಮ್ ಆದ್ರೆ ಪಾಪದ ಕಾರ್ಯವನ್ನ ನೀ ಮಾಡ್ತಿದ್ದಿ, ಅವ್ರು ಉಣ್ತಾರ. ಹ್ಮ್ ಹ್ಮ್ ಮತ್ತೆ ನಿನ್ನ ಪಾಪದಲ್ಲಿ ಅವ್ರಿಗೇನಾದ್ರು ತಗೊಳಿಕ್ಕೆ ಸಾಧ್ಯ ಅದೇನೋ ಅಂತ ಕೇಳ್ದ. ಹ್ಮ್ ಅವಾಗ ವಾಲ್ಮೀಕಿ ಹೇಳ್ದ, ಅದೆಂಗ್ ಸಾಧ್ಯ ಇಲ್ಲ ಅಂದವ್. ಹ್ಮ್ ನಾನು ದುಡಿದು ಹಾಕುವ ಅನ್ನವನ್ನೇ ತಿಂತಾರಂದಲೆ ಹ್ಮ್ ನನ್ನ ಪಾಪ ಕಾರ್ಯಗಳಲ್ಲಿ ಪುಣ್ಯ ಕಾರ್ಯಗಳಲ್ಲಿ ಅವ್ರಿಗೆ ಭಾಗ ಬರಲೇಬೇಕು ನಾರದಂದ. ಹ್ಮ್ ನಾರದ ಋಷಿಗಳು ಹೇಳಿದ್ರು, ತಮ್ಮ ಹ್ಮ್ ನೀನು ತಪ್ಪನ್ನ ತಿಳ್ಕೊಂಡೆ ಅಂತ. ಹ್ಮ್ ನೀ ಮಾಡಿದ ಕರ್ಮ ನೀನೇ ಹೊಣಬೇಕು. ಹ್ಮ್ ನೀನು ಕೊಯ್ದ ಬುತ್ತಿಯನ್ನ ನೀನೇ ಬಿಚ್ಚಿ ಊಟ ಮಾಡಬೇಕು. ಹ್ಮ್ ತಂದು ಹಾಕಿದಲ್ಲಿ ತಿನ್ನೋರಾರ ವಿನ ಹ್ಮ್ ನಿನ್ನ ಪಾಪದಲ್ಲಿ ಭಾಗಿಯಾಗೋರು ಯಾರು ಇಲ್ಲ. ಹ್ಮ್ ತಗೊಳಕ್ಕೂ ಬರೋದಿಲ್ಲ, ಹ್ಮ್ ಕೊಡಲಿಕ್ಕೂ ಬರಂಗಿಲ್ಲ ಅಂದ. ಹೌದ್ ಅದಂಗ ಸಾಧ್ಯ? ಹ್ಮ್ ತಗೊಳಕ್ ಬರ್ತದ್ರಿ ಭಾಗ ಆದವ್ರಿಗೆ ಅಂದ. ಹ್ಮ್
ನೀನು ಸುಮ್ಮನೆ ಒಂದ್ ಕೆಲಸ ಮಾಡು, ಹ್ಮ್ ಸಹಜವಾಗಿ ಯಥಾರ್ಥವಾಗಿ ನಾನು ಇಲ್ಲೇ ಇರ್ತೀನಿ, ಹ್ಮ್ ನಿನ್ನ ಹೆಂಡತಿಗೆ, ನಿಮ್ ತಂದೆ ತಾಯಿಗೆ, ಮಕ್ಕಳಿಗೆ ಇಷ್ಟು ದಿವಸ ಸಲಹಿದ್ದಿ, ಸಾಕಿದ್ದಿ, ಹ್ಮ್ ಯಾವುದರಿಂದ ಅಂದ್ರೆ ಪಾಪದಿಂದ ಗಳಿಸಿದ ಸಂಪತ್ತಿನಿಂದ. ಹ್ಮ್ ನಿನಗೆ ಮುಂದ ಫಲ ಏನಾದ ಅಂದ್ರೆ ನರಕ ಲೋಕನೇ ಆದ. ಹ್ಮ್ ಮತ್ತೆ ಅವರು ನರಕಕ್ಕೆ ಬರಂಗಾರೇನು? ಹ್ಮ್ ನರಕದ ದುಃಖವನ್ನ ನಾವು ಸ್ವಲ್ಪ ಇರ್ಲಪ್ಪ ನಮಗ ಅಂತ ಅನ್ನಂಗಾರೇನು? ಹ್ಮ್ ಮತ್ತೆ ಪಾಪದಲ್ಲಿ ಭಾಗ ನೀವು ತಗೊಂತ್ರೋ ಇಲ್ಲೋ ಅನ್ನುವಂತ ವಿಷಯವನ್ನ ಹ್ಮ್ ನೀನು ಒಂಚೂರು ಹೋಗಿ ಕೇಳಿ ಬಂದು ನನಗೆ ಹೇಳಂದ ನಾರದ. ಹ್ಮ್ ಆವಾಗ ಹ್ಮ್ ನಾರದ ವಾಲ್ಮೀಕಿ ಹೇಳಿದ, ನೋಡು, ಹ್ಮ್ ನನ್ನಿಂದ ತಪ್ಪಿಸಿಕೊಳ್ಳುವ ಉಪಾಯವನ್ನ ಮಾಡ್ತಿದ್ದಿ, ಹ್ಮ್ ಅದಕ್ಕಾಗಿ ಇಲ್ಲ ಸಲ್ಲದ್ದನ್ನ ನನಗೆ ಹೇಳಿ ಮನೆಗೆ ಕಳಿಸಿ ಹ್ಮ್ ನೀನು ಇಲ್ಲಿಂದ ಪಾರಾಗೋ ಉಪಾಯವನ್ನ ಮಾಡಿದ್ದಿ, ಹ್ಮ್ ನಿನ್ನ ಮಾತು ನಾನು ನಂಬಂಗಿಲ್ಲ ಅಂದ. ಹ್ಮ್ ಅದಕ್ಕೆ ಕೊಡು, ನಿನ್ನಲ್ಲಿ ಏನಿದೆ ಹ್ಮ್ ಅದೆಲ್ಲವನ್ನು ಕೊಡು, ಸುಮ್ನೆ ದಾರಿಡ್ ಹೋಗು. ಹ್ಮ್ ಒಂದು ವೇಳೆ ನಿನ್ನಲ್ಲಿರುವಂತ ಸಂಪತ್ತು ಕೊಡದಿದ್ರೆ ನಿನ್ನ ಶಿರಚ್ಛೇದನ ಮಾಡ್ತಂದ ಅವನು. ಹ್ಮ್ ಅವಾಗ ನಾರದ ಋಷಿಗಳು ಹೇಳಿದ್ರು, ಅವ್ರು ಬಹಳ ಸೌಮ್ಯ ಮಾತು ಮಂದಿ, ಹ್ಮ್ ಇಲ್ಲ ತಮ್ಮ ಆ ಪ್ರಕಾರ ಹೇಳಿಲ್ಲ, ನಾನು ತಪ್ಪಿಸಿಕೊಳ್ಳುವ ಕಾರ್ಯ ಮಾಡಂಗಿಲ್ಲ, ಹ್ಮ್ ನಿನಗ ಹಿಡಿದಂತ ಭ್ರಮೆಯನ್ನ ವಿಚಾರ ಮಾಡಕ್ಕ ನನಗ್ ಹೋಗಿ ಬಾ ಅಂತ ಹೇಳಿದೆ. ಹ್ಮ್ ಅಷ್ಟು ಅನುಮಾನಿತಂದ್ರೆ ಗಿಡಕ್ಕೆ ನನ್ನ ಕಟ್ಟಿ ಹಾಕಿ ಹ್ಮ್ ನೀನು ಮನೆಗೆ ಹೋಗಿ ಹ್ಮ್ ಅವ್ರೆಲ್ಲರನ್ನ ಕೇಳಿ ಬಂದು ನನಗೆ ಹೇಳಂದ ಅವನು. ಹ್ಮ್ ಅವಾಗ ವಾಲ್ಮೀಕಿ ಅಂದ, ಇರ್ಲಿ ನೋಡೋಣ, ಇಷ್ಟು ಹೇಳ್ತಾರ ಅಂದ್ಮೇಲೆ ಹ್ಮ್ ವಿಚಾರ ಮಾಡೇ ಬಿಡೋಣಂತ ಏನ್ ಮಾಡಿದ್ನಂದ್ರೆ, ಗಿಡಕ್ಕ ಇಂದ ಕಟ್ಟಿ ಹ್ಮ್ ಹಗ್ಗವನ್ನ ಹಾಕಿ ಬಿಗಿದು ಹ್ಮ್ ಗಿಡದಿಂದ ಗಂಟನ್ನ ಹಾಕಿ ಹ್ಮ್ ಮನೆಗೆ ಓಡಿ ಹೋದ. ಹ್ಮ್ ಓಡಿ ಹೋಗಿ ಕೇಳಿದ, ಒಬ್ಬೊಬ್ಬನ ಕೇಳಿದ, ಹ್ಮ್ ಹೆಂಡತಿನ ಕೇಳಿದ, ನನ್ನದಲ್ಲಿ ಭಾಗ ಆದಿಲ್ಲ ಅಂದ. ಹ್ಮ್ ಅವಾಗ ಹೆಂಡತಿ ಹೇಳಿದ್ಲು, ಹ್ಮ್ ಪಾಪಕ್ಕ ನಾನ್ಯಾಕೆ ಭಾಗಿಯಾಗಿಲ್ಲ ಅಂದ. ಹ್ಮ್ ಮಗನ ಕೇಳಿದ, ಹ್ಮ್ ಇದು ನನಗೂ ಸಂಬಂಧ ಇಲ್ಲ ಅಂದ. ಹ್ಮ್ ತಂದೆ ತಾಯಿನ ಕೇಳಿದ, ನಮಗೂ ಸಂಬಂಧ ಇಲ್ಲ ಅಂದ. ಹ್ಮ್ ಆವಾಗ ನಾರದ ಹೇಳಿದಂತ ಮಾತು ವಿಚಾರ ಮಾಡಕತ್ತಿದ ಅವನು. ಹ್ಮ್ ಅಲ್ಲೋ, ಇಷ್ಟು ದಿವಸ ತಂದು ಹಾಕಿದಲ್ಲಿ ನೀವು ತಿಂದಿರಿ, ಹ್ಮ್ ಏನು ಎಂತ ಒಂದು ದಿವಸ ವಿಚಾರ ಮಾಡ್ಲಿಲ್ಲ, ಹ್ಮ್ ಅದರಿಂದ ನರಕಲೋಕ ಪ್ರಾಪ್ತಿ ಅಂತ ನನಗ ಅವ್ರು ಹೇಳ್ತಾರ, ಹ್ಮ್ ಮತ್ತೆ ನರಕದ ದುಃಖ ನಾ ಒಬ್ಬನೇ ಹೆಂಗ ಅನುಭವಿಸಿನ, ಒಬ್ಬನೇ ತಿಂದಿಲ್ಲಲ್ಲ ನಾನು, ಹ್ಮ್ ಎಲ್ಲರೂ ತಿಂದ್ರೆ ಎಲ್ಲರಿಗೂ ಭಾಗ ಆದ ಅಂತ ಇವನು. ಹ್ಮ್ ಆವಾಗ ಅವ್ರು ಹೇಳಿದ್ರಮ್ಮ ಏನಂದ್ರೆ, ಹ್ಮ್ ಒಬ್ಬ ಹೆಂಡತಿಗೆ ಗಂಡನಾಗಿ ಹ್ಮ್ ಹುಟ್ಟಿಸಿದಂತ ವ್ಯಕ್ತಿಗಳಿಗೆ ತಂದೆ ತಾಯಿಯ ಮಗನಾಗಿ, ಹ್ಮ್ ಹುಟ್ಟಿಸಿದಂತ ಮಗುವಿಗೆ ತಂದೆಯಾಗಿ, ಹ್ಮ್ ದುಡಿದು ನ್ಯಾಯ ನೀತಿ ಧರ್ಮದಿಂದ ಸಲಹುವುದು ನಿನ್ನ ಕರ್ತವ್ಯ, ಹ್ಮ್ ಹೌದಿಲ್ಲಮ್ಮ? ಹೌದು. ಅಂಥದ್ದು ನಾನು ಪಾಪದಿಂದ ನೀ ತಂದು ಹಾಕಂತ ನಾವ್ ಹೇಳಿಲ್ಲ ನಿನಗೆ. ಹೌದು. ನೀನು ಪಾಪದಿಂದ ತಂದು ಹಾಕಿದ್ರೆ ಅದು ಜವಾಬ್ದಾರಿ ನಿಂದ ಅಲ್ಲ. ಹ್ಮ್ ಆ ಕಾರಣ ನಾವು ತಗೊಳಕ್ ಬರೋಲ್ಲ ಅಂದಾಗ ಹ್ಮ್ ಅವನಿಗೆ ನಿಶ್ಚಯ ಆಯ್ತು, ಹೋ ಅಂತ ತಿರುಗಿ ಓಡೋಡಿ ಬಂದ. ಹ್ಮ್ ಓಡೋಡಿ ಬಂದು ನಾರದನಿಗೆ ಸಾಷ್ಟಾಂಗವನ್ನ ಮಾಡಿ ಹ್ಮ್ ಹಗ್ಗವನ್ನ ಬಿಚ್ಚಿ, ಹ್ಮ್ ಋಷಿಗಳೇ ನೀವು ಹೇಳಿದ ಮಾತು ಸತ್ಯ ಆದಂತ. ಹ್ಮ್ ಇದನ್ನ ಯಾಕೆ ಹೇಳಿದ್ನಮ್ಮ ನಾನಂದ್ರೆ, ಹ್ಮ್ ಜ್ಞಾನದಿಂದಲೇ ಗುಣಗಳ ಪರಿವರ್ತನೆ ಆಗ್ತವೆ ವಿನಃ ಹ್ಮ್ ಗುಣಗಳಿಂದ ಜ್ಞಾನ ಹುಟ್ಟಂಗಿಲ್ಲ ಅಂತ. ಹೌದು. ಅವ್ರು ಮೊದಲೇ ಇತ್ತು ನೋಡು, ತಮೋಗುಣ ಇತ್ತಲ್ಲಮ್ಮ, ಹೌದು. ಆ ತಮೋಗುಣದಿಂದ ಏನ್ ಜ್ಞಾನ ಐತೇನ ಅವನಿಗೆ? ಇಲ್ಲ. ಇಲ್ಲ. ಹ್ಮ್ ಜ್ಞಾನ ಆದ ಮೇಲೆ ಗುಣಗಳು ಬದಲಾವಣೆ ಆದವು. ಹೌದು. ಅಂದ್ರೆ ಜ್ಞಾನದಿಂದಲೇ ಗುಣಗಳ ಬದಲಾವಣೆ ಆಗುತ್ತವೆ ವಿನಃ ಹ್ಮ್ ಹ್ಮ್ ಗುಣಗಳಿಂದ ಜ್ಞಾನ ಹುಟ್ಟೋದಿಲ್ಲ ಅನ್ನೋ ಮಾತಿ ಹೇಳ್ಬೇಕಾಗ್ತದೆ.
ಹಾ. ನಾರದರ ಜ್ಞಾನ ಉಪದೇಶದಿಂದ ಹ್ಮ್. ವಾಲ್ಮೀಕಿಯ ಗುಣಗಳು ಬದಲಾವಣೆಯಾಗಿ ಹ್ಮ್. ಮುಂದ ರಾಮಾಯಣವನ್ನು ರಚಿಸಿ ವಾಲ್ಮೀಕಿ ಋಷಿ ಅಂತ. ಹ್ಮ್. ಗುಣಗಳಿಂದ ಋಷಿ ಆಗ್ಲಿಲ್ಲ, ಜ್ಞಾನ ಆದ್ಮೇಲೆ ಋಷಿ ಆದ. ಹಾ. ಅದಕ್ಕಾಗಿ ಕೆಲವು ಜನರು ಹೇಳುವಂತ ಗ್ರಂಥಕರ್ತರ ವಿಚಾರವನ್ನು ಕೂಡ ಹ್ಮ್. ವಿಚಾರ ಮಾಡಿದಾಗ ಹ್ಮ್. ಇವು ತ್ರಿಗುಣಗಳ ಫಲವಿನ ಜ್ಞಾನದ ಫಲ ಅಲ್ಲ ಅಂತ. ಹ್ಮ್. ಆ ಕಾರಣ ಇಲ್ಲಿ ಹ್ಮ್. ಜ್ಞಾನದಿಂದಲೇ ಗುಣಗಳು ಹುಟ್ಟುತ್ತವೆ. ಹ್ಮ್. ಆ ಸ್ವರೂಪ ಜ್ಞಾನದಿಂದ ಕೂಡಿದವನು ಹ್ಮ್. ನಿತ್ಯವಾದ ಆನಂದವನ್ನೇ ಅನುಭವಿಸುತ್ತಾನೆ. ಹ್ಮ್. ಜ್ಞಾನ ಹುಟ್ಟಿಸಂದ್ರೆ ಆಯ್ತು ನೋಡಿ, ಯಾವಾಗಲೂ ಆನಂದದಲ್ಲೇ ಇರ್ತಾರ ಅವ್ರು. ಹಾ. ಕಾರಣ ತ್ರಿಗುಣಗಳಿಂದ ಕೂಡಿದವರು ಜನನ ಮರಣಗಳ ದುಃಖಕ್ಕೆ ಭಾಗಿಯಾಗುತ್ತಾರೆ. ಹ್ಮ್. ಇವರು 3 ಗುಣಗಳಿಂದ ಕೂಡಿದವರು ಹ್ಮ್. ಜನನ ಮರಣದಲ್ಲಿ ಅವರು ಹ್ಮ್. ಫಲವನ್ನು ಪಡಲೇಬೇಕು. ಹಾ. ನರಕ ಲೋಕದಲ್ಲಿದ್ದವನು ಮತ್ತೆ ಮರ್ತಲೋಕಕ್ಕೆ ಬರಬೇಕು. ಹ್ಮ್. ಮರ್ತಲೋಕದಲ್ಲಿದ್ದವನು ಮತ್ತೆ ಪುಣ್ಯ ಮಾಡಿ ದೇವಲೋಕಕ್ಕೆ ಹೋಗ್ಬೇಕು. ಹ್ಮ್. ದೇವಲೋಕದಲ್ಲಿದ್ದವನು ಕ್ಷಣೇ ಪುಣ್ಯ ಮರ್ತಲೋಕ ವಿಶಂತಿ, ಹ್ಮ್. ಅವನು ಕೂಡ ಮತ್ತೆ ಹುಟ್ಟಬೇಕಲ್ಲಮ್ಮ. ಹ್ಮ್. ಹಾ. ಅಂದ್ರೆ ಏನ್ ಅರ್ಥ ಆಯ್ತು, ಈ 3 ಗುಣ ಎಲ್ಲಿವರೆಗಾವ ಅಲ್ಲಿವರೆಗೂ ಜನನ ಮರಣದ ಭಾಗ ಅದು. ಹಾ. ಆ ಜ್ಞಾನದಲ್ಲಿ ಹ್ಮ್. ಜನನ ಮತ್ತು ಮರಣರಹಿತವಾದ ನಿತ್ಯ ಆನಂದ ಸ್ವರೂಪ ಸುಖನೇ ಆದಂತ. ಹ್ಮ್. ಹ್ಮ್. ಇವರಿಗೆ ಹ್ಮ್. ಬ್ರಹ್ಮಾತ್ಮೈಕ್ಯ ಜ್ಞಾನ ಇರುವುದಿಲ್ಲ. ಹ್ಮ್. ಬ್ರಹ್ಮಾತ್ಮಕ ಜ್ಞಾನ ಇರಂಗ, ಭ್ರಮೆಯಾತ್ಮಕ ಜ್ಞಾನ ಇರುತ್ತೆ ಅವ್ರಿಗೆ. ಹ್ಮ್. ಭ್ರಮೆ ಅಂತ ಯಾವ್ದು ಭ್ರಮಮ್ಮ? ಹ್ಮ್. ವಿಷಯಗಳಲ್ಲಿ ಭ್ರಮೆ, ಹ್ಮ್. ಬೇರೆ ಬೇರೆ ಕಾರ್ಯಗಳಲ್ಲಿ ಭ್ರಮೆ, ಹ್ಮ್. ಬೇರೆ ಬೇರೆ ಲೋಕಗಳ ಭ್ರಮೆ. ಹ್ಮ್. ಈ ಭ್ರಮೆಗಳಿಂದ ಕೂಡಿದವರೇ ವಿನಃ ಬ್ರಹ್ಮಜ್ಞಾನ ಇಲ್ಲ ಅಂತೇವ್ರಿ. ಹೌದು. ಸ್ವರೂಪ ಜ್ಞಾನ ಸಂಪನ್ನನಲ್ಲಿ ಏನಿರ್ತದಂದ್ರೆ ಹ್ಮ್. ಬ್ರಹ್ಮಾತ್ಮೈಕ ಜ್ಞಾನ ಇರುವುದರಿಂದ ಹ್ಮ್. ಇವರೆಲ್ಲರಲ್ಲಿ ಹ್ಮ್. ಭೇದನಾದಂತ, ಹ್ಮ್. ಉಳಿದವರೆಲ್ಲ ಭೇದ 3 ಗುಣದವರಲ್ಲಿ. ಹೌದು. ಆದರೆ ಬ್ರಹ್ಮಜ್ಞಾನಿಗೆ ಹ್ಮ್. ಬ್ರಹ್ಮ ಆತ್ಮೈಕ ಜ್ಞಾನ ಇರುವುದರಿಂದ ಇವನು ಮಾತ್ರ ಮುಕ್ತನು. ಹ್ಮ್. ಇವನೇನ್ ತೆಕಣ ಎಲ್ಲಾ ಲೋಕದಲ್ಲಿ ಇರುವವನು ನಾನೇ, ಹ್ಮ್. ಎಲ್ಲಾ ಲೋಕದಲ್ಲಿ ಇರುವವನು ನಾನೇ. ಯಾಕಂದ್ರೆ ಹ್ಮ್. ನಾನು ಇಲ್ಲದ ಲೋಕವೇ ಇಲ್ಲ ಹ್ಮ್. ಅಂದಾಗ ಹ್ಮ್. ಇದು ಪೂರ್ಣವಾದಂತ ಅಖಂಡವಾದಂತ ಬ್ರಹ್ಮ ಆತ್ಮೈಕ ಜ್ಞಾನ. ಹ್ಮ್. ನಾನಿಲ್ಲದ ಜಾಗನೇ ಇಲ್ಲ ಅಂತ. ಹ್ಮ್. ದೇಹ ಇಲ್ಲದ ಜಾಗ ಬಹಳಷ್ಟಾವಮ್ಮ. ಹ್ಮ್. ಕಾರಣ ಒಬ್ಬರ ದೇಹ ಒಬ್ಬರಲ್ಲಿ ಇಲ್ಲ. ಹ್ಮ್. ಆದ್ರೆ ಒಬ್ಬರಲ್ಲಿದ್ದಂತ ಆತ್ಮ ಮತ್ತೊಬ್ಬರಲ್ಲಿ ಆದದು ಹೌದು. ಇರ್ಲೇಬೇಕಲ್ಲಮ್ಮ. ಹ್ಮ್. ಆ ಕಾರಣದಿಂದ ಹ್ಮ್. ಆತನೊಬ್ಬನೇ ಮುಕ್ತನು. ಹ್ಮ್. ಯಾರು ಸ್ವರೂಪ ಜ್ಞಾನ ಸಂಪನ್ನ ಮಾತ್ರ ಮುಕ್ತ. ಹ್ಮ್. ಉಳಿದವರೆಲ್ಲರೇನಮ್ಮ ಮುಕ್ತರಲ್ಲ ಅಂತ ಅರ್ಥ. ಹ್ಮ್. ಹ್ಮ್. ಕಾರಣ ಹ್ಮ್. ಕಳವು ಕೊಳೆ ಮುಂತಾದ ತಾಮಸದಿಂದ ಗುಣದಿಂದ ಹ್ಮ್. ಫಲವು ನಾಯಕ ನರಕ ಗರ್ವ ವಿಷಯಾಸಕ್ತಿ ಹ್ಮ್. ಲಲನೆ ರತಿ ಮುಂತಾದ ರಾಜಸದ ಗುಣದಿಂದ ಹ್ಮ್. ಭೂಲೋಕ ಸ್ಥಿತಿ ಫಲವನ್ನು. ಹ್ಮ್. 3 ಅದೇ ಹೇಳಿದ್ದನ್ನು ಇಲ್ಲಿ ಹೇಳ್ತಾರಮ್ಮ. ಹ್ಮ್. ಕಳವು ಕೊಲೆ ಸುಲಿಗೆ ಮುಂತಾದ ತಾಮಸ ಗುಣದಿಂದ ಹ್ಮ್. ಇದಕ್ಕೆ ಫಲ ಏನಂದ್ರೆ ರವ ರವ ನರಕ ಅಂತ. ಹ್ಮ್. ಮತ್ತೆ ಗರ್ವ ವಿಷಯ ಆಸಕ್ತಿ ಲಲನರತಿ ಮುಂತಾದ ಹ್ಮ್. ಇವು
ರಾಜಸ ಗುಣ ಇದಕ್ಕೆ ನಮ್ಮ ಫಲ ಅಂದ್ರೆ ಭೂಲೋಕ ಸ್ಥಿತಿ ಫಲ ಮತ್ತೆ ಹುಟ್ಟೋದು. ಸೂಪರ್. ಬಳಿಕ ಶಿವಭಕ್ತಿ ಯೋಗಾದಿ ಸಾತ್ವಿಕ ಗುಣಕ್ಕೆ ಫಲ ಸ್ವರ್ಗಲೋಕದ ಸುಖವು. ಬಳಿಕ ಅಂದ್ರೆ ಆಮೇಲೆ ತ್ರಿಗುಣಾತೀತ ತಿಳಿವೆ ಬ್ರಹ್ಮನಲ್ಲಿ ಗುಣಗಳಿಲ್ಲ. ತ್ರಿಗುಣಾತೀತಂ ತ್ರಿದಳಂ ತ್ರಿನೇತ್ರಂ ಅಂತೇಳಿ ಒಂದ್ ಶ್ಲೋಕ ಹೇಳ್ತಾವ. ಅರ್ಥ ಏನಂದ್ರೆ ಇವು ಯಾವ ಇಲ್ಲದ್ದೇ ಪರಬ್ರಹ್ಮ ಅಂತ ತಿಳಿವಂದ್ರೆ ಜ್ಞಾನದಿಂದ ನಿಜ ಮೋಕ್ಷದ ಸುಖವು ಸತ್ಫಲವದು. ಅವರಿಗೆ ನಿಜವಾದ ಮೋಕ್ಷ, ಅವರಿಗೆ ಅದೇ ಫಲ. ಇದು ಸತ್ಯ. ಯಾಕಂದ್ರೆ ಶ್ರುತಿ ಸಮ್ಮತವಾದದ್ದು. ಶ್ರುತಿ ಸಮ್ಮತಂ ಅಂದ್ರೆ ಜ್ಞಾನದೇವೋ ಕೈವಲ್ಯಂ, ಜ್ಞಾನದೇವತೋ ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ ಅನ್ನುವಂತ ಶ್ರುತಿಯ ಪ್ರಮಾಣವೇ ಇದಕ್ಕೆ ಪ್ರಮಾಣ ಅಂತ ಹೇಳಿದ್ರು. ಇದನ್ನ ಕೇಳಿದ. ಏನಂತ ಕೇಳಿದಮ್ಮ ಅಂದ್ರೆ ಸತ್ವಾದಿ ತ್ರಿಗುಣಗಳಿಂದ ಕೂಡಿದವನು ಜನನ ಮರಣ ರೂಪ ದುಃಖವನ್ನು ಅನುಭವಿಸುತ್ತಾರೆಂತಲೂ, 3 ಗುಣದಿಂದ ಕೂಡಿದವರು ಸಾತ್ವಿಕ ಗುಣನೇ ಇರ್ಲಿ, ರಜಗುಣ ಇರ್ಲಿ, ತಮಗುಣನೇ ಇರ್ಲಿ, ಇವು ಜನನ ಮರಣ ರೂಪ ದುಃಖ ಅನುಭವಿಸಬೇಕು. ಸ್ವರ್ಗದಾಗ ಬಂದ್ರು ಜನನ ಮರಣನೆ, ನರಕ ಲೋಕದಲ್ಲಿ ಬಂದ್ರು ಜನನ ಮರಣನೆ ಅಂತ ಹೇಳಿದ್ರು. ತ್ರಿಗುಣಾತೀತವಾದ ಜ್ಞಾನದಿಂದ ಮೋಕ್ಷವನ್ನು ಹೊಂದುತ್ತಾರಂತಲೂ ಹೇಳಿದ್ರು. 3 ಗುಣರಹಿತವಾದ ಜ್ಞಾನ, ಆ ಜ್ಞಾನದಿಂದಲೇ ಜೀವಿ ಮೋಕ್ಷವನ್ನು ಪಡೆಯುತ್ತಾನಂತ ಹೇಳಿದರು. ಈ ಹೇಳಿಕೆಯಿಂದ ಅಧಿಕಾರಿಯಾದವನು ಸ್ವರೂಪ ಜ್ಞಾನ ಮಾಡಿಕೊಳ್ಳುವುದಕ್ಕೆ ಮಾತ್ರ ಪ್ರವರ್ತಿಸಬೇಕೆಂದು ಹೇಳಿದಂತಾಯ್ತು. ಸ್ವರೂಪ ಜ್ಞಾನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿತ್ತಂದ್ರೆ ಅವನಿಗೆ ಸ್ವರೂಪ ಜ್ಞಾನವನ್ನೇ ಮಾಡಿಕೊಳ್ಳಬೇಕು ಅಂತ ಹೇಳಿದಂಗಾಯ್ತು. ಆದ್ರೆ ಕೆಲವು ಜನರು ಮೋಕ್ಷ ಆಪೇಕ್ಷೆಗಳಾದ ಅಧಿಕಾರಿಗಳ ಗುಂಪಿಗೆ ಸೇರಿದ್ದರು. ಅವರು ಕೂಡ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಸಂಗನಿರ್ತದ. ಮತ್ತೆ ವೇದಾಂತ ಜ್ಞಾನ ಮಾರ್ಗವನ್ನ ತಿಳಿಬೇಕು ಅನ್ನುವಂತ ಗುಂಪಿಗೆ ಸೇರಿರ್ತಾರೆ. ಅವರಲ್ಲೇ ಅವರು ಶಿಷ್ಯರಾಗಿರ್ತಾರೆ. ಆದರೂ ಕೂಡ ತಾವು ಹೇಳಿದ ಜ್ಞಾನ ಮಾರ್ಗವನ್ನು ಅನುಸರಿಸದೆ ಮತ್ತೆ ಬೇರೆ ಮಾರ್ಗದಲ್ಲಿ ನಡೆಯುತ್ತಾರೆ. ಕೆಲವರು ಮತ್ತೆ ನಡೀತಾರೆ ನಾವು ಬೇರೆ ಬೇರೆ ದಾರಿ ಅಂತವ್ರಿಗೆ ಏನ್ ಅನ್ನಬೇಕು? ಅವರು ಮೋಕ್ಷದ ಅಧಿಕಾರಿಗಳನ್ಬೇಕು ಅಥವಾ ಬೇರೆ ಏನಾದ್ರೂ ಫಲ ಇಚ್ಛೆಯನ್ನ ಇಟ್ಟುಕೊಂಡ ಅಧಿಕಾರಿ ಅನ್ಬೇಕು? ನನಗ ತಿಳಿಬೇಕಾಗದ ಅಂತ ಪ್ರಶ್ನೆ ಮಾಡಿದಾಗ ಅವರನ್ನ ಏನಂತ ಕರಿಬೇಕು ಅಂದ್ರೆ ಮೂರ್ಖರು ಅಂತ ಉತ್ತರವನ್ನ ಹೇಳ್ಬೇಕಂದ್ರ ಅವ್ರು ಏನಂತ ಹೇಳ್ಬೇಕಮ್ಮ? ಮೂರ್ಖರು. ಕಾರಣ ಏನು? ಹೇಗೆ ಹೇಳ್ತಾರೆ ಅವ್ರಿಗೆ ಮೂರ್ಖರು ಅಂತಂದ್ರೆ ಈ ಒಂದು 60ನೇ ಶ್ಲೋಕದಲ್ಲಿ ಅದನ್ನ ವಿಚಾರ ಮಾಡ್ತಾ ಬರ್ತಾರಮ್ಮ. 61ನೇ ಶ್ಲೋಕ. ಇದನ್ನ ನಾಳೆ ದಿನ ಸ್ವಲ್ಪ ವಿಚಾರ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ಇವತ್ತಿಗೆ ಸ್ವಲ್ಪ ರೆಸ್ಟ್ ಮಾಡ್ರಮ್ಮ. ಇದು ಅರ್ಥ ಆಯ್ತಲ್ಲಮ್ಮ?
ನಿನ್ನೆ ಪ್ರಶ್ನೆ ಮಾಡಿದ್ದಲ್ಲ ನನ್ಗೆ, ಅದಕ್ಕೆ ಸ್ವಲ್ಪ ನಿಧಾನ ಹೇಳಿದೆ ನಾನು. ಹೌದೌದು. ಇದು ಕಾರಣ ಅಷ್ಟೇ, ಮತ್ತೇನಿಲ್ಲ. ನಾಳೆ ದಿನ ಇದನ್ನ ವಿಚಾರ ಮಾಡ್ರಿ. ಅವ್ರಿಗೆ ಯಾಕೆ ಏನ್ ಅನ್ಬೇಕಪ್ಪ ಅವ್ರಿಗೆ? ಈ ಆಪೇಕ್ಷಣೆ ಇಟ್ಕೊಂಡವ್ರಿಗೆ ಮುಮುಕ್ಷುಗಳು ಅಧಿಕಾರಿಗಳು ಅಂತ ಕರಿಬೇಕು. ಮತ್ತೆ ಇದೇ ಗುಂಪಿಗೆ ಸೇರಿದವರು ಕೂಡ ಮತ್ತೆ ನಿಮ್ಮ ಮಾತನ್ನ ಸತ್ಯವನ್ನ ತಿಳಿದಿದ್ರು ಕೂಡ ಇದೊಂದು ಕಾರ್ಯವನ್ನ ಮಾಡ್ತಾರಂದ್ರೆ ಅವ್ರಿಗೆ ಏನನ್ನ ಬೇಕು? ಅದಕ್ಕೆ ಸಂಕ್ಷಿಪ್ತ ಹೇಳ್ತಾರ. ನಾಳೆ ಏನ್ ಹೇಳ್ತೀವಿ ಅನ್ನೋದಕ್ಕೆ ಇವತ್ತು ಹೇಳ್ತಾರ ಅವರು. ಮೂರ್ಖರೆನ್ನಬೇಕು. ಈ ಮೂರ್ಖಂದ್ರೆ ಏನಾಗ್ತವಮ್ಮಲ್ಲಿ ಅಂದ್ರೆ, ಮೂರ್ಖಂಗೆ 100 ಕಾಲ ತೇಳದ ಬುದ್ಧಿ, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯ್ತು ಸರ್ವಜ್ಞ. ಸರ್ವಜ್ಞ ಮೂರ್ತಿ ಹೇಳ. ಈಗ ಮನೆಯಲ್ಲಿ ಒಂದು 100 ವರ್ಷದ ಮನೆ ಇದ್ರು ಕೂಡ ಹಳ್ಳಿ ಮನೆ, ಮಣ್ಣಿನ ಮನೆಗಳು 1 ತಿಂಗಳ 2 ತಿಂಗಳು ಸತತವಾಗಿ ಮಳೆ ಬಿತ್ತು ಅಂದ್ರೆ ಮನೆ ಮುರಿದ ಬೀಳ್ತಾವು. ಯಾಕಂದ್ರೆ ಮಣ್ಣು ಕರಿ ಹೋಗ್ತದೆ. ಮತ್ತ ಇನ್ನು ಭೂಮಿ ತಂಪಾಗ್ತದೆ, ಕರಗ್ತದ. 1 ತಿಂಗಳು 2 ತಿಂಗಳು ಮಳೆಯಲ್ಲಿ ಸಿಕ್ಕಾಗ ನೂರಾರು ವರ್ಷದಿಂದ, ಸಾವಿರಾರು ವರ್ಷದಿಂದ ಮಳೆ ಬರ್ತಾ ಇದೆಯಲ್ಲಮ್ಮ. ಅಷ್ಟು ಮಳೆ ಬಂದ್ರು ಕೂಡ ಒಂದು ಕಲ್ಲು ಎಂದನಾಗ ಮೃದು ಆಗ್ಯದೇನಂದ್ರೆ ಕರಿಗಿ ಹೋಗೋದಂದ್ರೆ ಇಲ್ಲ ಅಂತ. 1 ತಿಂಗಳು 2 ತಿಂಗಳ ಮಳೆಗೆ ಎಲ್ಲಾ ಕರಗ್ತಾವ. ಗೋರ್ಕಲ್ಲ ಮೇಲೆ ಮಳೆ ಬಂದರೆ ಅದು ಯಾವ ರೀತಿ ಕರಗೋದಿಲ್ವೋ ಅದರಂತೆ ಇವರಿಗೆ 100 ಕಾಲ ತೇಳದ ಬುದ್ಧಿ. 100 ವರ್ಷ ನೀವು ತಿದ್ದಿ ಹೇಳ್ರಿ, ಅವರಿಗೆ ಬುದ್ಧಿ ಪರಿವರ್ತನೆ ಆಗೋದಿಲ್ಲ. ಕಲ್ಲು ಪರಿವರ್ತನೆ ಹೇಗೆ ಆಗ್ಲಿಲ್ಲೋ ಅದರಂತೆ ಇವರಿಗೆ ಪರಿವರ್ತನೆ ಆಗದಿದ್ರೆ ಇವರು ಕಲ್ಲು ಇದ್ದಂಗ ಅನ್ನುವಂತ ಮಾತನ್ನ ಹೇಳ್ಬೋದು ಅಂತ ಅನಿಸ್ತದ. ನಾಳೆ ದಿನ ವಿಚಾರ ಮಾಡತ್ರಿ. ಮತ್ತೆ ಡಾಕ್ಟರ್ ಬಂದ್ರೆ ಊರಿಂದ ನಿನ್ನೆ ಬಂದ್ರಿ? ಬಂದಾರ್ರಿ. ಬಂದು ಕೇಸ್ ಇತ್ತು, ಅದಕ್ಕೆ ಕನೆಕ್ಟ್ ಆಗಿ ಇಲ್ಲ ಹೋಗ್ಲಿ. ನಾನ್ ಯಾಕೆ ಕೇಳಿದ್ರೆ ನಿನ್ನೆ ಊರಿಗೆ ಹೋಗ್ತು ಅಂತ ಹೇಳಿದ್ರು. ಹೋಗಿ ಬಂದ್ರ. ನಿನ್ನೆ ಕೂಡ ಹಿಂಗೆ ಹೇಳ್ತಾರೆ. ಸ್ವಲ್ಪ ಅವ್ರು ಕೆಮ್ಮಪುರದವ್ರು ಮಾತಾಡೋರಿದ್ರು. ಹೌದೌದು.